ಓಂ ಶಾಂತಿ. ಇವತ್ತಿನ ಟಾಪಿಕ್ ಆಗಿದೆ ಆಶೀರ್ವಾದವನ್ನ ಕೊಡ್ಬೇಕ್ರಿ, ಆಶೀರ್ವಾದವನ್ನ ತಗೊಳ್ಬೇಕು. ಮೊದಲು ನೋಡೋಣ್ರಿ, ಆಶೀರ್ವಾದವನ್ನ ಕೊಡೋನು. ನಾವು ಮನಸ್ಸಲ್ಲಿ ಫಿಟ್ ಮಾಡ್ಕೋಬೇಕ್ರಿ, ನಾ ಏನ್ ಬೇಕಾದಾದ್ರೂ ಕೂಡ ಆಶೀರ್ವಾದನ ಕೊಡ್ಲೇಬೇಕು. ಅದು ಎಂತಾದ್ರೆ ಪರಿಸ್ಥಿತಿ ಇರ್ಲಿ. ಯಾಕಂದ್ರೆ ಆಶೀರ್ವಾದ ಕೊಡೋದ್ರಿಂದ ನನ್ನ ಮನಸ್ಸು ಬಹಳ ಖುಷಿ ಇರ್ತೈತ್ರಿ. ಒಂದೇದ್ ರೀಸನ್ ರೀ. ಮತ್ತ ಆಶೀರ್ವಾದ ಕೊಡೋದ್ರಿಂದ ಈಗ ಏನೋ ಒಂದ್ ಪರಿಸ್ಥಿತಿ ಬಂತು, ಆ ವಿಚಾರದಲ್ಲಿ ನನ್ ಮೊದಲೇ ಸಂಕಲ್ಪನೆ ನನಗೆ ಆಶೀರ್ವಾದ ಕೊಡ್ಬೇಕಂತ ಇದ್ದಿದ್ದೇ ಆದರೆ ನನ್ ಮುಂದಿನ ಯಾವ ಸಂಕಲ್ಪ ಕೂಡ ವ್ಯರ್ಥ ನಡೆಯಂಗಿಲ್ಲ. ಈಗ 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 ನಾವು ಏನ್ ಮಾಡ್ತೇವಂದ್ರಿ, ನಮ್ಗಿಂತ ಯಾರು ತಳಗಿರ್ತಾರಲ್ರಿ ಅವ್ರಿಗೆ ನಾವು ಆಶೀರ್ವಾದ ಕೊಡ್ತೇವೆ. ಏನಂತ, ನಿಂದು ಚಲೋ ಆಗ್ಲಿ, ನಿನ್ ಬಡತನ ಹೋಗ್ಲಿ, ನೀನು ಶ್ರೀಮಂತ ಆಗು, ನಿನಗೂ ಎಲ್ಲಾ ಸಿಗ್ಲಿ. ಅಥವಾ ನಿಮ್ ಹತ್ರ ಯಾರೋ ಬಂದಿರ್ತಾರ ನೋಡ್ರಿ, ತಮ್ದ ಪರಿಸ್ಥಿತಿಯನ್ನ ಹೇಳ್ಕೊಂಡ್ ಬಂದಿರ್ತಾರ. ನಿಮ್ಮ ದಯಾ ಭಾವನೆದಿಂದ ನೀವು ಅವ್ರಿಗೆ ಏನ್ ಮಾಡ್ತೀರಂದ್ರೆ ಆಶೀರ್ವಾದವನ್ನ ಕೊಡ್ತೀರಿ. ಇದ್ ಯಾವಾಗ್ರಿ, ನಿಮ್ಗಿಂತ ತಳಗಿದ್ದವ್ರಿಗೆ ನೀವು ಆಶೀರ್ವಾದ ಕೊಡ್ತೀವ್ರಿ. ಅದ್ರ ವೆರಿ ಇಂಪಾರ್ಟೆಂಟ್ ರೀ. ನಿಮ್ ಜೊತೆ ಯಾರು ಕಾಂಪಿಟೇಟರ್ ಇರ್ತಾರೋ, ನಿಮ್ ಜೊತೆನು ಅವರು ಬಹಳ ಚಂದ ಪುರುಷಾರ್ಥಿ ಇರ್ತಾರೋ, ಅಥವಾ ನಿಮ್ಗಿಂತ ಮ್ಯಾಗಿನ ಇರ್ತಾವ. ಈಗ ಫಸ್ಟ್ ಬರೋಣ್ರಿ, ಒಂದ್ ತಳಗಿನವ್ರಿಗಂತೂ ನಾವು ಆಶೀರ್ವಾದ ಅಂತೂ ಕೊಟ್ಟೆ ಕೊಡ್ತೇವೆ. ಈಗ ನಮ್ ಜೊತೆ ಯಾರು ಕಾಂಪಿಟೇಟರ್ ಇರ್ತಾರ, ನಮ್ ಜೊತೆ ಯಾರು ಸರಿ ಸಮಾನ ಇರ್ತಾರ, ಅವರಿಗೂ ಆಶೀರ್ವಾದ ಕೊಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ನೀವು ಪುರುಷಾರ್ಥ ಮಾಡ್ತಿರ್ತೀರಿ, ನೀವು 3 ಗಂಟೆಗೆ ಹೇಳ್ತಿರ್ತೀರಿ. ನಿಮ್ಮನ್ನ ನೋಡಿ, ಈಗ ಬೆಸ್ಟ್ ನೋಡ್ರಿ, ಇರತೈತ್ರಿ ಪುರುಷಾರ್ಥ ಆದ್ಮೇಲೆ ಕಾಂಪಿಟೇಷನ್ ಅಂತೂ ಇರತೈತಿ. ಈಗ ಮಧುಬನ್ಕ್ ಹೋಗಿರ್ತೀರಿ, ಅಥವಾ ಎಲ್ಲೋ ಭಟ್ಟಿ ಇಟ್ಟಿರ್ತಾರ, ನೀವು 3 ಗಂಟೆಗೆ ಹೇಳ್ತೀರಿ, ನಿಮ್ ಅಲಾರಾಮ್ ಒದರ್ತೈತಿ, ನೀವು 3 ಗಂಟೆಗೆ ಹೇಳ್ತೀರಿ. ನಿಮ್ ಜೊತೆ ಯಾರು ಬಾಜು ಕೂತಿರ್ತಾರ ನೋಡ್ರಿ, ಅವರು ನೀ ಎದ್ದಿ ಅಂತ ನೋಡಿ ಅವರು ಹೇಳ್ತಾರ. ಅವಾಗ ಒಳಗೆ ಏನ್ ನಡಿತೈತೆ, ಹಾ ನಾ ಎದ್ದೇನ್ ನೋಡ್ 3 ಗಂಟೆಗೆ, ಅದಕ್ಕಿ ನೋಡಿ ನನ್ ನೋಡಕಿ ಎದ್ದಾಳ ನೋಡ್, ನನ್ ಜೊತೆ ಕಾಂಪಿಟಿಷನ್ ಮಾಡ್ತಾಳ ನೋಡಂತ. ಆಯ್ತು, ಇದು 3 ಗಂಟೆದಾಯ್ತು. ಆಮೇಲೆ ನೀವ್ ಏನ್ ಮಾಡ್ತೀರಿ ಅಂದ್ರ, ಅಮೃತ ವೇಳೆ ಆದ್ಮೇಲೆ ಮಳ್ಕೊಂಗಿಲ್ಲ. ಅವಾಗ ನಿಮ್ಮನ್ನ ನೋಡಿ ಅವ್ರು ಕರೀತಾರೆ, ಹಾ ನಾಳಿಂದ ನಾನು ಅವ್ರು ಮಳ್ಕೊಂಗಿಲ್ಲ, ನಾನು ಅವಾಗ ನಿಮ್ ಒಳಗ್ ಒಂದ್ ತ್ರಾಸ ಆಕೈತಿ. ಏನಂತ, ನಾ ಮಾಡಿದ್ದ ಮಾಡ್ತಾರಲ್ಲ ಇವ್ರು, ನಾ ಮಾಡಿದ್ದ ಮಾಡ್ತಾರಲ್ಲ, ನಾ ಮಳ್ಕೊಂಗಿಲ್ಲ ಅಂದ್ಮೇಲೆ, ಅಮೃತ ವೇಳೆ ಆದ್ಮೇಲೆ ಮಲ್ಕೊಂಗಿಲ್ಲ ಅಂದ್ಮೇಲೆ ಇವ್ರ್ಯಾಕ್ ಇವ್ರ್ಯಾಕ್ ನನ್ ಕಾಪಿ ಮಾಡಾಕತ್ತಾರ, ಹಿಂಗ್ ತ್ರಾಸ ಆಕೈತ್ರಿ. ಆಮೇಲೆ ನೀವು ಮುರಳಿ ಕ್ಲಾಸ್ ಕೇಳ್ಬೇಕಾದ್ರೆ ಚಂದ್ ಪಾಯಿಂಟ್ಸ್ ಮಾಡ್ಕೋತೀರ ಅಂದ್ರೆ ನಿಮ್ ಬುಕ್ ನೋಡಿ ಅವರು ಕಾಪಿ ಮಾಡ್ತಾರ, ನಾನು ಕೂಡ ಹಂಗ ಬರಿಬೇಕು ಅಂತ. ಅವ ಮತ್ತಟ್ಟು ನಿಮ್ ಒಳಗ್ ತ್ರಾಸ ಆಕೈತಿ. ಏನಂತ, ಎಲ್ಲಾ ನಂದ ಕಾಪಿ ಮಾಡತ್ತಾರಲ್ಲ, ನನ್ಗಿಂತ ಚಲೋ ಪುರುಷಾರ್ಥ ಮಾಡತ್ತಾರ, ನಂದ ಪುರುಷಾರ್ಥ ಕಾಪಿ ಮಾಡಿ ತಾವ್ ಪುರುಷಾರ್ಥ ಚಲೋ ಮಾಡಾಕತ್ತಾರ, ಹಿಂಗ್ ಒಳಗ್ ತ್ರಾಸ ಆಕೈತಿ. ಆ ಸಮಯನಾಗೂ ಕೂಡ ನಿಮ್ ಜೊತೆ ಯಾರು ಸರಿ ಸಮಾನ ಇದ್ದಾರ, ಈಗ ನೀವು 3 ಗಂಟೆಗೆ ಎದ್ದಿರಂತಿಕೋರಿ, ನಿಮ್ದು ಅಲಾರಾಮ್ ಓದಿರ್ತೈತಿ, ನೀವ್ ಎದ್ದ ಕೂಡಲೇ ಅವರು ನಿಮ್ ಬಾಜುಕಿದವ್ರು ಎದ್ದ ಕೂಡ ಒಂದ ವಿಚಾರ ಮಾಡ್ರಿ, ನಿಮ್ದು ಒಳ್ಳೇದಾಗ್ಲಿ, ನಿಮ್ದು ಪುರುಷಾರ್ಥದಲ್ಲಿ ನಿಮ್ದು ಚಲೋ ಆಗ್ಲಿ, ನೀವು ಮುಂದುವರಿ. ಇದು ಒಂದ್ ಸಂಕಲ್ಪ ಮಾಡೋದ್ರಿಂದ ಅವ್ರಿಗೆ ಚಲೋ ಆಕೈತೋ ಇಲ್ಲೋ ಗೊತ್ತಿಲ್ಲ, ಅವ್ರದ್ದು ಪುರುಷಾರ್ಥ ಭಾರಿ ಆಕೈತೋ ಇಲ್ಲೋ ಗೊತ್ತಿಲ್ಲ. ಆದ್ರ ನಾ ಆ ಸಮಯನಾಗ ನಾ 3 ಗಂಟೆಗೆ ಎದ್ದಿದ್ನಲ್ಲ, ನನ್ನೂ ವ್ಯರ್ಥ ನಡೆಯಂಗಿಲ್ರಿ, ನನ್ನ ಮನಸ್ಸು ಬಾಳ್ ನಕ್ಕೋತ ಇರ್ತೈತಿ. ಅದಕ್ಕೋಸ್ಕರ ಒಂದೇ ವಿಚಾರದಲ್ಲೇ ಆಶೀರ್ವಾದ ಕೊಡೋದನ್ನ ಪ್ರತಿಜ್ಞೆ ಮಾಡ್ಕೊಂಡ್ಬಿಡ್ರಿ. ಯಾರನ್ನೇ ನೋಡಿದ್ರು ಅವ್ರ ಮುಖ ನೋಡ್ಕೊಂಡ್ರೆ ಹಾ ನಿಮ್ದು ಒಳ್ಳೇದ. ಇದು ಏನ್ ಮಾಡ್ಕೊಂಡ್ಬಿಡ್ರಿ ಅಂದ್ರ, ಈ ಹೆಂಗ್ ನಾವ್ ಮುಂಜಾನೆ ಎದ್ಕೊಳ್ಳೆ ಹಲ್ಲು ಉಜ್ಜಬೇಕ, ಸಣ್ಣೋರಿದ್ದಾಗ ನಾವ್ ಒಂದ್ ಮಾತು ಹೇಳ್ಕೊಬಿಟ್ಟಿರ, ಮುಂಜಾನೆ ಎದ್ಕೊಳ್ಳೆ ಹಲ್ಲು ಉಜ್ಜಬೇಕು, ಸ್ನಾನ ಮಾಡ್ಬೇಕು. ಅದನ್ನೇ ನಮ್ಗೆ ಯಾರ 15 ದಿವಸ ಆದ್ಮೇಲೆ ಮತ್ ನಮಗೆ ಹೇಳ್ಕೊಟ್ಟಿಲ್ರಿ, ಅದು 1 ವರ್ಷ ಆದ್ಮೇಲೆ ನಮ್ಗೆ ಇನ್ನೂ ಮಟ್ಟ ನಮ್ಗೆ ಯಾರು ಹೇಳ್ತಾ ಇಲ್ಲ ಮುಂಜಾನೆ ಎದ್ಕೊಳ್ಳೆ ಹಲ್ಲು ಉಜ್ಜುವ, ಮುಂಜಾನೆ ಎದ್ಕೊಳ್ಳೆ ನೀನೆ ಸ್ನಾನಕ್ಕೆ ಹೋಗು. ಇದು ನ್ಯಾಚುರಲ್ ಆಗ್ಬಿಟ್ಟೆ, ಸ್ವಾಭಾವಿಕ ಆಗ್ಬಿಟ್ಟೆ. ಅದೇ ರೀತಿ ಕೂಡಾನು ಇದು ಸ್ವಾಭಾವಿಕವೇ. ಯಾರನ್ನ ನೋಡಿದ್ರು ಕೂಡ, ನಮ್ಮ ಶತ್ರುನು ನೋಡಿದ್ರು, ಯಾರನ್ನೇ ನೋಡಿದ್ರು ಕೂಡ, ನಮ್ಮ ಶತ್ರುನು ಕೂಡ ನಾವು ನೋಡಿದಾಗ ಒಂದೇ ವಿಚಾರ ಬರ್ಬೇಕು, ಆಶೀರ್ವಾದ. ಇದು ನಮ್ಮ ಆಶೀರ್ವಾದ ಕೊಡೋದು ಕೂಡ ಸ್ವಾಭಾವಿಕವೇ. ಇದನ್ನ 4 ದಿನದಿಂದ ಪ್ರಾಕ್ಟೀಸ್ ಮಾಡತ್ತೇನೆ. ಯಾರನ್ನು ನೋಡಿದ್ರು ನಮ್ ಸರಿ ಸಮ, ನಮ್ ಜೊತೆ ಯಾರು ಕಾಂಪಿಟೇಷನ್ ಮಾಡ್ತಿರ್ತಾ ಅವ್ರನ್ನು ನೋಡ್ಕೊಳ್ಳಿ ಒಂದೇ ವಿಚಾರ, ಇವ್ರದ್ದು ಒಳ್ಳೇದಾಗ್ಲಿ. ಇಷ್ಟು ನಂಗೆ ಆರಾಮ್ ಸಿಕ್ಕೈತಲ್ರಿ, ಇಷ್ಟು ನಂಗೆ ಸುಕೂನ್ ಸಿಕ್ಕೈತಲ್ರಿ, ನೀವು ಅದನ್ನ ಟ್ರೈ ಮಾಡ್ರಿ. ನಿಮ್ಮನ್ನ ಕಾಪಿ ಮಾಡ್ಲಿ, ನಿಮ್ ಜೊತೆ ಕಾಂಪಿಟೇಷನ್ ಮಾಡಿದ್ರು ಕೂಡ ಫಸ್ಟ್ ಥಾಟ್ ಅವ್ರ ಸಲುವಾಗಿ ಅಲ್ರಿ, ನಾ ಆರಾಮ್ ಇರ್ತೇನೆ, ನಾ ಸುಖಿ ಇರ್ತೇನೆ. ಅದಕ್ಕೆ ಫಸ್ಟ್ ಥಾಟ್ ಏನ್ ಮಾಡ್ರಿ, ಅವ್ರಿಗೆ ಆರಾಮಾಗ್ಲಿ, ಅವ್ರದ್ದು ಚಲೋ ಆಗ್ಲಿ, ಅವ್ರದ್ದು ಒಳ್ಳೇದಾಗ್ಲಿ.
ಒಂದು ತೆಳಗಿನವ್ರಿಗಾಯ್ತು, ಒಂದ್ ಈ ನಮ್ ಸರಿ ಸಮ. ಈ ನಮ್ಕಿಂತ ಮ್ಯಾಗಿನವ್ರು ಇರ್ತಾರಲ್ಲ, ನಮ್ಕಿಂತ ಮ್ಯಾಗಿನವ್ರು ಅಂದ್ರ ಅವ್ರು ಬಾಳ್ ಪಾಪ್ಯುಲರ್ ಇರ್ತಾರಿ, ಫೇಮಸ್ ಇರ್ತಾರೋ, ಎಲ್ಲಾನು ಭಗವಂತ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಅವ್ರ ನೋಡ್ದಾಗೂ ಒಂದ್ ವಿಚಾರ ಬರ್ತೈತಿಪ್ಪ, ದೇವ್ರ ಏನ್ ಅಂತದ್ ಕರ್ಮ ಮಾಡಿರ್ಬೇಕು ನೋಡವ್ರು, ಎಷ್ಟು ಚೆನ್ನಾಗಿ ಕರ್ಮ ಮಾಡಿರ್ಬೇಕು ನೋಡ್ರಿ, ಅದಕ್ಕೋಸ್ಕರ ಅವ್ರದ್ ಎಷ್ಟು ಭಾರಿ ಆಗೈತ್ಲಾ. ನಂದ್ ಕರ್ಮ ಎಂತದೈತ್ ನೋಡ್ರಿ, ನಂದ್ ಏನೋ ನಂದ್ ಎಲ್ಲಾ ಏನ್ ಮುಟ್ಟಿರ್ತೀನಿ ಎಲ್ಲಕ್ಕೂ ವಿಘ್ನ ಐತಿ. ಏನ್ ಯಾವ ಕರ್ಮವನ್ನ ಮಾಡ್ಬೇಕಂತ ಅದಕ್ಕೆ ಏನ್ರ ಅಡಚಣೆಗಳು ಬರತಾವ ಅಂತ ನಾವ್ ಹಿಂಗ್ ಮಾತಾಡ್ತೇವ್. ಈಗ ನಮ್ಕಿಂತನೇ ಯಾರು ಜಾಸ್ತಿ ಫೇಮಸ್ ಇರ್ತಾರ, ಪಾಪ್ಯುಲರ್ ಇರ್ತಾರಲ್ಲ, ಅವ್ರ ಜೊತೆನೂ ಒಂದ ವಿಚಾರ ಮಾಡ್ಬೇಕು, ಅವ್ರದ್ದು ಒಳ್ಳೇದಾಗ್ಲಿ ಅಂತ. ನಮ್ಕಿಂತ ಯಾರು ಮ್ಯಾಗಿನವ್ರು ಅದಲ್ಲ, ಅವ್ರ ಪ್ರತಿನೂ ಏನದು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಇದನ್ನ ನಾವು ಗಂಟ್ ಹಾಕೊಂಡ್ಬಿಡ್ಬೇಕ್ರಿ. ಎಷ್ಟ್ ನಾವು ಒಳ್ಳೆ ವಿಚಾರನಾಗ ಅವ್ರದ್ದು ಒಳ್ಳೇದಾಗ್ಲಿ ಅಂತ ಇದ್ದಾಗ ನಾ ಆರಾಮ್ ಇರ್ತೇನೆ. ಯಾವಾಗೂ ನಾವ್ ಯಾವಾಗ್ಲೂ ಏನ್ ನೋಡ್ತೇವೆ ಗೊತ್ತೇವೆ, ನಾ ಆರಾಮ್ ಇರೋದನ್ನ ನೋಡ್ತೇವೆ. ಹೌದೋ ಇಲ್ಲರಿ, ನಾವ್ ಆರಾಮ್ ಇರೋದನ್ನ ನೋಡ್ತೇವೆ. ಮತ್ ಇದ್ರೋಗು ಆರಾಮ್ ಇರೋನಲ್ರಿ. ನಿಂದ್ ಚಲೋ ಆಗ್ಲಿವ, ನಿಂದ್ ಭಾರಿ ಆಗ್ಲಿ, ನಿನ್ ಸುಕೂನ್ ಸಿಗ್ಲಿ, ನಿಂಗ್ ಇನ್ನ ಹೆಚ್ಚು ಸಿಗ್ಲಿ, ನಿನ್ ಇನ್ನ ಪಾಪ್ಯುಲರ್ ಆಗ್ಲಿ ಅಂತ. ಯಾಕಂದ್ರ ನನ್ನೂ ವ್ಯರ್ಥ ವಿಚಾರ ನನಗೆ. ಯಾರ್ದು ಭಾಳ ವ್ಯರ್ಥ ಓವರ್ ಥಿಂಕಿಂಗ್ ಪ್ರಾಬ್ಲಮ್ ಐತ್ ನೋಡ್ರಿ, ಯಾರು ಭಾಳ ವಿಚಾರ ಮಾಡ್ತೀರಿ ಇದನ್ನ ಟ್ರೈ ಮಾಡಿ ನೋಡ್ರಿ. ಒಂದೇ ವಿಚಾರ, ಜಾಸ್ತಿ ಏನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಯಾರು ಕಷ್ಟ ಕೊಡತಾರ, ನಿಮ್ಗ ಅಪಮಾನ ಮಾಡಿದ್ರು, ನಿಮ್ ಮನಿಗ್ ಕರ್ದಿದ್ರು, ಎಲ್ಲಾರು ನೀವ್ ಹೋಗಿದ್ರಿ, ನಿಮ್ ನಾಷ್ಟ ಕೇಳಿಲ್ಲ, ಬೇರೆಯವ್ರ ನಾಷ್ಟ ಕೇಳಿದ್ರು, ನಿಮ್ ಕೇಳಲಿಲ್ಲ. ಅಥವಾ ನೀವ್ ಎಲ್ಲೋ ಹೋಗಿದ್ರಿ, ನಿಮ್ ಮಾತಾಡ್ಸ್ಲಿಲ್ಲ, ಅವ್ರನ್ನ ಮಾತಾಡ್ಸಿದ್ರು. ಅಥವಾ ನೀವು ಎಲ್ಲೋ ಕಾರ್ನ್ಯಾಗ ಹತ್ಬೇಕಾಗಿತ್ತ, ಅವ್ರನ್ನ ಹತ್ಸ್ಕೊಂಡ್ರೆ ನಿಮ್ನ ಹತ್ಸ್ಕೊಳ್ಲಿಲ್ಲ. ಅವಾಗೂ ಆಶೀರ್ವಾದ್ ಆಶೀರ್ವಾದ್ ಆಶೀರ್ವಾದ್. ಅಥವಾ ನೀವ್ ಎಲ್ಲೋ ಹೋಗಿದ್ರೆ ನಿಮ್ಮನ್ನ ಸಣ್ಣವ್ರ ಅಂತ ತಗೊಂಡ್ರೆ, ನೀವು ಆಕ್ಚುಲಿ ದೊಡ್ಡವ್ರ ಅದ್ರ, ನೀವು ಎಲ್ಲರ್ಕಿಂತ ಹೆಚ್ಚು ತಿಳುವಳಿಕೆ ಉಳ್ಳಂತವ್ರ ಅದ್ರಿ, ಆದ್ರೆ ನಿಮ್ಮನ್ನ ಸಣ್ಣವ್ರ ಅಂತ ನೋಡ್ರಿ, ಅವಾಗೂ ಆಶೀರ್ವಾದ್. ಆಶೀರ್ವಾದಕ್ಕ ಏಜ್ ಲಿಮಿಟ್ ಇಲ್ರಿ. ಆಶೀರ್ವಾದ ಕೊಡಲಿಕ್ಕೆ ಆ ಜ್ಞಾನಿಗಳು ಇರ್ಬೇಕಂತ ಏನಿಲ್ಲ. ನಾವ್ ಸಣ್ಣವ್ರ ಅದೇವಿ ಹೆಂಗಪ್ಪ, ಇವ್ರು ನಮ್ ದೊಡ್ಡವ್ರ ನಮ್ ತಿಳ್ಕೊಬೇಕಲ್ಲ ಅಂತ ಏನೂ ಇಲ್ಲ. ಆಶೀರ್ವಾದ ಯಾರ್ ಬೇಕಾದ್ರೂ ಕೊಡ್ಬೋದ್ರಿ, ನೀವ್ ಯಾರ್ ಬೇಕಾದ್ರೂ ಕೊಡ್ಲಿಕ್ಕೆ ಟ್ರೈ ಮಾಡ್ಬೇಕ್ ಸಾಧ್ಯ ಇದೆ. ಸೊ ನಾವ್ ಆರಾಮ್ ಇರ್ಬೇಕಂದ್ರೆ, ನಾ ಅಂತೂ 4 ದಿವಸದಿಂದ ಮಾಡತ್ತೇನೆ ನೋಡ್ರಿ, ಯಾರನ್ನ ನೋಡ್ತೇನೆ ನೋಡ್ರಿ, ನಿಮ್ ಚಲೋ ಆಗ್ಲಿ, ನಿಮ್ ಚಲೋ ಆಗ್ಲಿ, ನಿಮ್ ಚಲೋ ಆಗ್ಲಿ, ನಿಮ್ ಚಲೋ ಆಗ್ಲಿ. ಅವ್ರು ನಮ್ಕಿಂತ ಎಲ್ಲಾ ಸಿಕ್ಕಿದ, ಅವ್ರು ನಮ್ಕಿಂತ ಹೆಚ್ಚು ಸಿಕ್ಕಿದೆ. ಕಾರಣ ನನ್ನ ಮನಸ್ಸು ಆರಾಮ್ ಇರಕ್ ಇನ್ನ ಸಿಗ್ಲಿ, ಇನ್ನ ಸಿಗ್ಲಿ, ಇನ್ನ ಇಷ್ಟ ಆರಾಮ್ ಅನಿಸೈತ್ರಿ, ವ್ಯರ್ಥ ವಿಚಾರದಿಂದ ಮುಗ್ತಿರ್ತಾರೆ. ಓಕೆ, ಇದ ಆಶೀರ್ವಾದ ಕೊಡುವಂಥದ್ದು. ಇನ್ನು ಆಶೀರ್ವಾದ ತಗೊಳ್ಳುವಂಥದ್ದು ಹೆಂಗು, ಅದು ಬಹಳ ಇಂಪಾರ್ಟೆಂಟ್ ರೀ. ಇದು ಕೊಡೋದೈತೆ, ಇನ್ ತಗೊಳ್ಳೋ ಬೇಕಲ್ಲ. ಆ ಇಬ್ರು ಅವ್ವಪ್ಪ ಇರ್ತಾರ್ರಿ. ಅವರಿಗೆ ಒಂದ್ ಮಗ ಇರ್ತಾನ್ರಿ. ಸಣ್ಣವ್ರಿದ್ದಾಗ ಅವ್ನ್ ಬಾಳ್ ಚಂದ ಓದಿಸಿ ಮಾಡಿ ಕಳಿಸಿ ವಿದ್ಯಾಭ್ಯಾಸ ಓದಿ ದೊಡ್ಡ ಆಫೀಸರ್ ಮಾಡಿರ್ತಾರೆ. ಅವ್ರ ದೊಡ್ಡ ಆಫೀಸರ್ ಆದ ನಂತರ ಒಂದಿನ ಅಪ್ಪ ಅವ್ನ ಆಫೀಸಿಗೆ ಹೋಗ್ತಾನ್ರಿ. ಅಲ್ಲಿ ಆಫೀಸ್ನ್ಯಾಗ ಹೋದಾಗ ಅಪ್ಪನ್ ಮುಖ ನೋಡಿ ಮಗ ತನ್ನ ಚೇರ್ದಿಂದ ಇಳಿದು ಬಂದ ಅಪ್ಪನ ಹತ್ರ ಕಾಲ್ ಮುಗಿತಾನ್ರಿ. ಕಾಲ್ ಮುಗ ತಪ್ಕೋತಾನ್ರಿ. ತಪ್ಕೊಂಡ್ಮೇಲೆ ಅಪ್ಪ ತನ್ನ ಮಗನ್ ಹೆಗಲ ಮೇಲೆ ಕೈ ಇಟ್ಟಿರ್ತಾನ್ರಿ. ಅವಾಗ ಕೇಳ್ತಾನ, ಮಗ ಅಪ್ಪಗ್ ಕೇಳ್ತಾನ್ರಿ, ಅಪ್ಪ ಮಗ ಕೇಳ್ತಾನ್ರಿ, ಈ ಜಗತ್ತಿನಲ್ಲಿ ಯಾರ್ ಶಕ್ತಿಶಾಲಿ ಅಂತ ಕೇಳ್ತಾನೆ. ಅವಾಗ ಮಗ ಹೇಳ್ತಾನ್ರಿ, ಈ ಜಗತ್ತಿನ ಯಾರ್ ಶಕ್ತಿಶಾಲಿ ಅಂದ್ರೆ ನಾ ಅಂತನ್ರ. ಮಗನೇ ಹೇಳ್ತಾನ್ರಿ, ನಾ ಅಂತ ಹೇಳ್ತಾನ. ಅವ್ನ್ಗ ಆಶ್ಚರ್ಯ ಆಕೈತ್ರಿ, ಕರೆ ಯಾರದ್? ಅದಕ್ಕೆ ಹೇಳ್ತಾನೆ ನಾನ ಅಂತಾನ. ಆಮೇಲೆ ಅಪ್ಪ ಎಲ್ಲಾರ ಜೊತೆ ಮಗನ ಜೊತೆ ಮಾತಾಡಿ ಹೋಗ್ತಿರ್ತಾನ್ರಿ. ಹೋಗೋ ಟೈಮ್ನಾಗ ಮತ್ ಕೇಳ್ತಾನ್ರಿ ಅಪ್ಪ ಮಗಗ, ಈ ಹೇಳು, ಈ ಜಗತ್ನಾಗ ಶಕ್ತಿಶಾಲಿ ಯಾರದ? ಅವಾಗ ಮಗ ಹೇಳ್ತಾನೆ ನೀವರಿ ಅಂತ. ಅವಾಗ ಮತ್ತ ಅಪ್ಪ ಇನ್ನೊಂದ್ಸಲ ಕೇಳ್ತಾನೆ, ಕರೆಕ್ಟ್ ಯೋಚನೆ ಮಾಡಿ ಹೇಳು, ಈ ಜಗತ್ನಾಗ ಶಕ್ತಿಶಾಲಿ ಯಾರದ? ಅವಾಗ ಮಗ ಮತ್ ಹೇಳ್ತೇನ್ರಿ ಅಪ್ಪ ನೀವ ಅಂತ ಹೇಳಿ. ಅವಾಗ ಅಪ್ಪಗ್ ತಿಳಿಯಂಗಿಲ್ಲ, ಕೇಳ್ತಾರ. ಅಪ್ಪ ಕೇಳ್ತ, ಏನು ಆ ಟೈಮ್ನಾಗ ಹೇಳ್ದಿ ನೀ ಅಂತ ಹೇಳ್ದಿ, ಈಗ ನಾ ಹೋಗ್ಬೇಕಾದ್ರೆ ಹೇಳ್ತಿ ನಾ ಅಂತ, ಏನಪ್ಪ ನಿಂದ ವಿಚಾರ, ಅರ್ಥ ಏನ್ ನಿಂದ ಅಂತ. ಅವಾಗ ಹೇಳ್ತಾನ, ಅಪ್ಪ ಆ ಸಮಯನಾಗ ನಿನ್ನ ಕೈ ನನ್ನ ಹೆಗಲ ಮೇಲೆ ಇತ್ತು. ಯಾರ ಅವ್ವಪ್ಪನ ಕೈ ನಮ್ ಹೆಗಲ ಮೇಲೆ ಇರ್ತೈತಿ ಅವಾಗ ನಾನ ಶಕ್ತಿಶಾಲಿ ಆದ್ನಲ್ಲ ಅಂತಾರ. ಯಾಕಂದ್ರೆ ಎಲ್ಲಿ ತಂದೆ ತಾಯಿಯ ಆಶೀರ್ವಾದ ಇರ್ತೈತಿ, ಎಲ್ಲಿ ತಂದೆ ತಾಯಿ ಆಶೀರ್ವಾದ ಇರ್ತೈತಿ ಅಲ್ಲಿ ಅವರ ಶಕ್ತಿಶಾಲಿ ಇಲ್ಲ ಅಂತಾರ. ಆಮೇಲೆ ಈಗ ಹೋಗ್ಬೇಕಾದ್ರೆ ಈಗ ಯಾಕ ನಾ ಶಕ್ತಿಶಾಲಿ ಅಂತಿಲ್ಲ ಅಂತ ಕೇಳ್ತಾನ್ರಿ ಅಪ್ಪ. ಅವಾಗ ಹೇಳ್ತಾನೆ, ಈಗ ನಿಮ್ಮ ಕೈ ಹೆಗಳ, ನಿಮ್ ಕೈ ಹಸ್ತ, ನಿಮ್ ಆಶೀರ್ವಾದ ಕೈ ನನ್ನ ಹೆಗಳ ಮೇಲಿಲ್ಲ, ಅದಕ್ಕೆ ಈಗ ನೀವ್ ಶಕ್ತಿಶಾಲಿ ಆದ್ರಿ ಅಂತ ಹೇಳ್ತಾರ. ಅದಕ್ಕ ರೀ ಆಶೀರ್ವಾದ ನಾವ್ ಎಲ್ಲರಿಂದಲೂ ತಗೋಬೇಕು.
ಎಂದೂ ಯಾರಿಂದನೂ ಬದ್ದುವ ತಗೋಬಾರ್ದ್ರಿ, ಶಾಪ ತಗೋಬಾರ್ದ್ರಿ. ಮತ್ತೆ ನಾವು ಒಮ್ಮೊಮ್ಮೆ ನಮ್ಗೆ ಯಾರ ತ್ರಾಸ್ ಮಾಡಿರ್ತಾರ ನೋಡ್ರಿ, ನಮ್ಗೆ ಯಾರ ಕಷ್ಟ ಕೊಟ್ಟಿರ್ತಾರ, ಆ ಸಮಯನಾಗೂ ನಾವು ಅವರಿಗೆ ಶಾಪ ಕೊಡ್ಬಾರ್ದು. ಎಷ್ಟ ಹಂತವ್ರು ತಪ್ಪು ಮಾಡಿದ್ರು ಕೂಡ ಫಸ್ಟ್ ಮನ್ಸಿಗೆ ನೋವು ಮಾಡ್ತೈತಿ ಏನಂತ, ನಾ ಏನು ಮಾಡಿಲ್ಲ ಕರೆ ಇವ್ರು ನನಗ ಮಾಡಿದ್ರಲ್ಲ ಅಂತ ಹೇಳಿ ನಾವ್ ಏನ್ ಮಾಡ್ಬಿಡ್ತೇವೆ ಅಂತ ಶಾಪ್ ಹಾಕ್ಬಿಡ್ತೇವೆ. ಕರೆ ಆ ಶಾಪ್ ನಾವ್ ಏನ್ ಕೊಟ್ಟಿರ್ತೇವಲ್ರಿ ಅದು ಹೊಳ್ ನನಗ ಬರುದು. ಆಶೀರ್ವಾದ ಕೊಟ್ಟನಂದ್ರ ಆಶೀರ್ವಾದ ಹೊಳ್ ಬರ್ತೈತಿ, ಪ್ರೀತಿ ಕೊಟ್ಟನಂದ್ರ ಪ್ರೀತಿ ಹೊಳ್ ಬರ್ತೈತಿ, ಖುಷಿ ಕೊಟ್ಟನಂದ್ರ ಖುಷಿ ಹೊಳ್ ಬರ್ತೈತಿ, ಶಾಪ ಕೊಟ್ಟನಂದ್ರ ಶಾಪ ಹೊಳ್ ಬರ್ತೈತಿ. ಅದಕ್ಕ ಆಶೀರ್ವಾದ ಕೊಡ್ರಿ, ಶಾಪ ಯಾಕೆ ಹೊಳ್ ತಗೊಂಡ್ ಅವ್ರ ಕೊಟ್ಟೇವ್ರಿ, ಅವ್ರ ಕೊಟ್ಟಿರ್ಕರೆ ಅವ್ರ ಮಜಾನಾಗ ಅದಾರಿ, ಕರೆ ಅದು ಹೊಳ್ ನನಗ್ ಬಂದಾಗ ನಾ ಮಜಾನಾಗ ಇರಾಕ್ ಬರ್ತೈತೇನ್ರಿ? ಅದಕ್ಕ ಅಂತದ್ ಯಾವ ಕೆಲ್ಸಾನು ಮಾಡ್ಬಾರ್ದ್ರಿ. ನಾವ್ ಮತ್ತೊಬ್ರಿಂದ ಶಾಪ ತಗೊಳ್ಳುವಂಥದ್ದು, ನಮ್ಮಿಂದ ಯಾರಿಗ ಕಷ್ಟ ಆಗುವಂಥದ್ದು ಅಂತಾವ್ ಯಾವ ಕೆಲ್ಸನೂ ಮಾಡ್ಬಾರ್ದು. ಸುಖ ಕೊಡುವಂಥದ್ದು ಸೇವೆಯನ್ನ ಅಷ್ಟೇ ಮಾಡ್ಬೇಕ್ರಿ. ಅದಕ್ಕೆ ರಮೇಶ್ ಬಾಯ್ಜಿ ಒಂದ್ ಮಾತು ಹೇಳ್ತಾರೆ. ಒಂದ್ಸಲ ನಮ್ಗೆ ಆದರಣೀಯ ರಮೇಶ್ ಬಾಯ್ಜಿ ಎಲ್ಲರಿಗೂ ಗೊತ್ತಿರ್ಬೋದು, ಅಕೌಂಟ್ ಡಿಪಾರ್ಟ್ಮೆಂಟ್ ಹೆಡ್ ಇದ್ರಿ. ಅವ್ರೆಲ್ಲ ನಮ್ದು ಮಧುಬಂದ್ ಅಕೌಂಟ್ ಎಲ್ಲ ನೋಡ್ಕೋತಿದ್ರಿ. ಅವ್ರ ಒಂದ್ ಮಾತು ಹೇಳಿದ್ರು. ಒಂದ್ಸಲ ರೀ ಮೊಮ್ಮಗ ಕಾನ್ಪುರ್ನಾಗ ಇದ್ರಂತ, ಅವ್ರ ಆಪರೇಷನ್ ಆಗೋದಿತ್ತಂತ್ರಿ. ಅವಾಗ ಎಲ್ಲರೂ ಕಾನ್ಪುರದವ್ರು ಯೋಚನೆ ಏನ್ ಮಾಡಿದ್ರು, ಮಮ್ಮ ನಿನ್ನ ದೊಡ್ಡ ಹಾಸ್ಪಿಟಲ್ ಬಾಂಬೆ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ. ಅವಾಗ ರಮೇಶ್ ಬಾಯ್ ಕಾಲ್ ಮಾಡಿದ್ರು, ಬಾಂಬೆ ಕಳಿಸ್ಬಿಡ್ರಿ ಮಮ್ಮನ್ ಅಂತ. ಅವಾಗ ಕಾನ್ಪುರದವ್ರು ಏನ್ ಯೋಚನೆ ಮಾಡಿದ್ರು, ಮೊದಲ್ ಮಮ್ಮನ ಅಬು ರೋಡ್ ಕಳ್ಸುನು, ಅಬು ರೋಡ್ನಾಗ ಬಾಬಾ ಏನ್ ಹೇಳ್ತಾರೆ ಮುಂದೆ ನೋಡ್ ಆಮೇಲೆ ನೋಡೋಣ ಅಂತ ಹೇಳಿ. ಅವಾಗ ರಮೇಶ್ ಬಾಯ್ ಹೇಳಿದ್ರಿ, ಈಗ ಆಲ್ರೆಡಿ ಅವ್ರ ಕ್ಯಾನ್ಸರ್ ಆಗೈತಿ, ಈಗ ಆಲ್ರೆಡಿ ಅದ ಹಬ್ಬ ಬಿಟ್ಟೈತಿ, ಇನ್ನ ಆಲ್ರೆಡಿ ಲೇಟ್ ಆಗೈತಿ, ಮತ್ ಯಾಕೆ ಅಬ್ಬು ರೋಡಿಗೆ ಡೈರೆಕ್ಟ್ ಕಾನ್ಪುರದಿಂದನ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗುನು, ಬಾಂಬೆ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿ. ಆಮೇಲೆ ಬ್ರಹ್ಮ ಬಾಬಾ ಕೇಳಿದ್ರು. ಅವಾಗ ಬ್ರಹ್ಮ ಬಾಬಾ ಹೇಳ್ದ, ಆಯ್ತೆ ನಿಂದ ವಿಚಾರ ಕರೆಕ್ಟ್ ಐತಿ, ಮೊದಲು ಬಾಂಬೆಗ ಕರ್ಕೊಂಡು ಹೋಗೋಣ ಅಂತ. ಅವಾಗ ಬ್ರಹ್ಮ ಬಾಬಾ ಹೇಳಿದ್ರಂತ, ಈ ಸಂಕಲ್ಪ ಮಗ ಮಾಡಕ ಸಾಧ್ಯ, ಅವ್ವ ಅಪ್ಪಂದ ಕಾಳಜಿ ಯಾರ್ ಮಾಡಕ್ ಸಾಧ್ಯ, ಮಗನ ಮಾಡಕ್ ಸಾಧ್ಯ. ಅವಾಗ ರಮೇಶ್ ಬಾಯ್ ಹೇಳಿದ್, ನಾನೇನ್ ಅಂತದ ಮಾಡಿಲ್ಲ, ತಂದೆ ತಾಯಿ ಸೇವಾ ನಾವ್ ಮಾಡ್ಲೇಬೇಕಲ್ಲ, ನಾವ್ ಮಕ್ಳಾಗೇವಂತ ರಮೇಶ್ ಬಾಯ್ಜಿ ಹೇಳ್ದ. ಅವಾಗ ಬ್ರಹ್ಮ ಬಾಬಾ ಹೇಳ್ದ, ಇಂಥ ಸಮಯನ ನೀ ನಂಗೆ ಸಹಯೋಗ ಕೊಟ್ಟಿರ್ಲ, ಇಂಥ ಸಮಯನ ನೀವು ಸಹಯೋಗ ಕೊಟ್ಟಿಲ್ಲ, ನಿನಗತ್ತ ರಿಟರ್ನ್ ಸಿಕ್ಕೇ ಸಿಕ್ತೈತಿ ಅಂತ ಹೇಳಿ ಬ್ರಹ್ಮ ಬಾಬಾ ರಮೇಶ್ ಬಾಯಿ ಹೇಳಿದ್ರ. ಅದಕ್ಕೆ ಅವ್ರು ಹೇಳ್ತಾರು, ಆಶೀರ್ವಾದ ತಗೊಳ್ಳೋದು ಒಂದು ಗೋಲ್ಡನ್ ಚಾನ್ಸ್ ಅಂತಾರೆ. ಅದು ಎಲ್ಲರಿಗೂ ಎಲ್ಲಾ ಟೈಮ್ನಾಗೂ ಅವಕಾಶ ಇರಂಗಿಲ್ಲಂತ್ರಿ. ಹಂಗ ನಮ್ ಮನೇಲಿ ಹಿರಿಯರ್ ಇರ್ತಾರ್ರಿ, ಅವ್ರದ್ದು ಸೇವೆ ಮಾಡೋದಿರ್ತೈತಿ. ಅದನ್ ಬಿಟ್ಟು ನಾ ಯಾಕೆ ಮಾಡ್ಲಿ, ನೀ ಯಾಕೆ ಮಾಡ್ಲಿ, ನಾ ಅದನ್ ಮಾಡಂಗಿಲ್ಲ ಇದನ್ ಮಾಡಂಗಿಲ್ಲ ಅಂತ ಅಂದ್ವಿ ಅಂದ್ರ ಅವಾಗ ಇದು ಆಕ್ಚುಲಿ ಅದು ಅವಕಾಶ ರೀ. ನಮ್ ಹಿರಿಯರಿಂದ ಆಶೀರ್ವಾದ ತಗೊಳ್ದು ಒಂದು ಅವಕಾಶ ಇರ್ತೈತ್ರಿ ಆ ಟೈಮ್. ಅವಾಗ ನಾ ತಗೊಳ್ಳಿಲ್ಲ ಅಂದ್ರೆ ಇನ್ ಯಾವಾಗ ಅದಕ್ಕೆ ಅವ್ರು ರಮೇಶ್ ಬಾಯ್ಜಿ ಹೇಳ್ತಾರೆ, ಇಂಥ ಅವಕಾಶ ನನಗ ಮಮ್ಮನ ಕರ್ಕೊಂಡ್ ಬರೋದು ಬಾಂಬೆನ್ಯಾಗ, ಮಮ್ಮ ನನ್ನ ಮನಿಯೊಳಗಿರೋದು, ಇದು ಗೋಲ್ಡನ್ ಚಾನ್ಸ್ ಅಂತಾರೆ ಅವ್ರು. ಯಾಕಂದ್ರ ಸುಖದಲ್ಲಿ ಎಲ್ಲರೂ ಸಹಯೋಗಿ ಆಗ್ತಾರೆ, ದುಃಖದಲ್ಲಿ ಯಾರ್ ತಳಗ್ ಬಿದ್ದಿರ್ತಾರ ಆ ಸಮಯನಾಗ ನಾವ್ ಯಾರನ್ ಮ್ಯಾಗ್ ಎತ್ತೆ ನೋಡ್ರಿ, ಅವರಿಂದ ಬಹಳ ಆಶೀರ್ವಾದ ಸಿಗ್ತೈತಿ. ಅಂತವ್ರಿಗೆ ನಾವ್ ಬಹಳ ಹೆಲ್ಪ್ ಮಾಡ್ಬೇಕ್ರಿ. ನಾವೇನ್ ಮಾಡ್ತೇವೆ ಗೊತ್ತೇನ್ರಿ, ಎಲ್ಲಿ ಪಾಪ್ಯುಲರ್ ಇರ್ತೈತಿ ನೋಡ್ರಿ ಅಲ್ಲಿ ಮಂದಿ ಬಹಳ ಇರ್ತಾರೆ. ಯಾವ ಟೈಮ್ನಾಗ ಸಪೋರ್ಟ್ ಸಿಗ್ಬೇಕಾಗಿರ್ತೈತಿ ನೋಡ್ರಿ ಅವಾಗ ಯಾರು ಇರುವುದಿಲ್ಲ. ಕರೆ ಆ ಸಪೋರ್ಟ್ ಸಮಯನಾಗ ಯಾರ ಅವ್ರಿಗೆ ಹೆಲ್ಪ್ ಆಗಿರ್ತಾರ ನೋಡ್ರಿ, ಅವ್ರ ಜೀವಂತ ಪರ್ಯಂತನು ಅವ್ರ ಋಣಿ ಇರ್ತಾರೆ, ಅವ್ರ ನೆನಪು ಮಾಡ್ತಿರ್ತಾರೆ. ಅವ್ರು ಯಾವಾಗ ಯಾವಾಗ ಇವ್ರ ನೋಡ್ರಿ ನನಗೆ ಹೆಲ್ಪ್ ಮಾಡಿದವರು, ಇವ್ರ ನೋಡ್ರಿ ನನಗೆ ಹೆಲ್ಪ್ ಮಾಡಿದವರು, ಇವ್ರ ನೋಡ್ರಿ ನನಗೆ ಹೆಲ್ಪ್ ಮಾಡಿದವ್ರು ಅಂತ ಎಷ್ಟು ಸಲ ನೆನಪು ಮಾಡ್ಕೋತ ಅವ್ರದ್ದು ಎಲ್ಲಾನು ಆಶೀರ್ವಾದ ಹೋಗ್ತೇವೆ. ಇವ್ರ ನೋಡ್ರಿ ನನ್ ಹಂಗ್ ತ್ರಾಸ್ ಮಾಡ್ಯಾರಿ, ಇವ್ರ ನೋಡ್ರಿ ಎಷ್ಟು ಸಲ ಅವ್ರ ಬಗ್ಗೆ ಕೆಟ್ಟ ವಿಚಾರ ಮಾಡ್ತೇವ್ರ ಅಲ್ರಿ, ಬದ್ದುವ ಹೋಗ್ಯಾರ. ಕರೆ ಅವ್ರ ಬದ್ದುವ ಹೋಗಿದ್ ಅವ್ರಿಗೇನ್ ಇಂಪಾರ್ಟೆಂಟ್ ಇಲ್ರಿ, ಕರೆ ನನಗ್ ಹೊಳ್ ಬದ್ದುವ ಬರ್ತೈತಲ್ರಿ, ಅದು ನನಗ್ ಹೊಳ್ಳಿ ಶಾಪ ಬರ್ತೈತಲ್ರಿ, ಅದ್ ಬಾ ಕೆಟ್ಟದು. ಇನ್ನ ನಮ್ಮ ಬೆಗ್ರಿ ಟೈಮ್ ನಡೆದಿತ್ರಿ, ಬಾಬಾನ್ ಮನ್ಯಾಗ ಗೊತ್ತೈತಿ ನಿಮಗ, 300 ಜನ ಕರಾಚಿದಿಂದ ಇದಕ್ ಬಂದ್ರಿ, ಮಧುಬನ್ಕ್ ಬಂದ್ರು. ಕರಾಚಿದಿಂದ ಮಧುಬನ್ಕ್ ಬಂದಾಗ ಆ ಸಮಯದಲ್ಲೂ ಕೂಡ ಏನೂ ಇಲ್ಲಾಗಿತ್ರಿ. ಬ್ರಹ್ಮ ಬಾಬಾ ಬಂದ್ ಕೇಳ್ದತ್, ಏನೇನ್ ಐತೆ, ಚಪಾತಿ ಮಜ್ಗಿ ಐತಂತೆ, ಮಕ್ಳು ಊಟ ಮಾಡ್ಯಾರ ನನ್ ಕೇಳ್ದೆ, ಇಲ್ಲ ಅಂತ. ಮಕ್ಳು ಊಟ ಮಾಡಿಲ್ಲ ಅಂದ್ರೆ ನಾ ಹೆಂಗ್ ಊಟ ಮಾಡ್ತೇನೆ ಅಂತ ಹೋಗ್ಬಿಟ್ರಂತ ಬೆಡ್ರೂಮ್ನಾಗ. ಅವಾಗ ಎಲ್ಲರೂ ಬಂದ್ ಹೇಳಿದ್ರು ಏನೂ ಇಲ್ಲ ಏನು ಅಂತ. ನೋಡು ನಾಳೆ ಪೋಸ್ಟ್ ಬರ್ತೈತೇನ ಅಂತ.
ಆ ಪೋಸ್ಟ್ ಬಂತ್ರಿ, ಪೋಸ್ಟ್ನಾಗ 200 ರೂಪಾಯಿ ಇತ್ತಂತ್ರಿ. ಆ ಪೋಸ್ಟ್ನಾಗ ಯಾರ್ದು ಹೆಸರು ಬರ್ದಿರ್ಲಿಲ್ರಿ, ಒಬ್ರ ಮಾತೆ ಕಳ್ಸಿದ್ರ. ಅದಕ್ ಬಾಬಾ ಹೇಳ್ದ, ಹೆಸರಿಲ್ಲ, ಪೋಸ್ಟ್ ಬಂದೈತಿ 200 ರೂಪಾಯಿ. ಈ ಆತ್ಮ ಏನ್ ಇಂಥ ಬೆಗ್ರಿ ಟೈಮ್ನಾಗ ಏನ್ ಬಾಬಾಗ ಯಜ್ಞಕ್ಕೆ ಸಹಯೋಗಿ ಆಗೈತಿ, ಇತ ಋಣ ಎಟ್ ಹೊಳ್ ಬರ್ಬೋದು ಅಂತ ಯೋಚನೆ ಮಾಡು ಅಂತಿದ್ರಂತ್ರಿ ಬಾಬಾ. ಹಂಗರಿ ನಾವು ಯಾವ ಕಷ್ಟ ಸಮಯದಲ್ಲಿ ನಾವು ಬಾಬಾ ಹೆಲ್ಪ್ ಆಗಿದೀವಿ, ಬಾಬಾ ಹೊಳ್ ರಿಟರ್ನ್ ಕೊಡ್ತಾರ. ಒಂದ್ಸಲ ರಮೇಶ್ ಬೈಜಿ ಇದನ್ನ ಅನುಭವ ಹೇಳಾತಿದ್ರಿ. ಒಬ್ರ ಮಾತೇ ಇದ್ರಂತ್ರಿ. ಅವ್ರ ರಮೇಶ್ ಬೈಜಿ ಕಡೆ ಬಂದ ಏನ್ ಹೇಳಿದ್ರಂತ, ನಂದ್ ಏನ್ ಆಸ್ತಿ ಐತ್ಲಾ ಸಂಪೂರ್ಣ ವಿಲ್ ಮಾಡ್ಬೇಕಂತೇನಿ, ಅದ ಬಾಬಾ ಕೊಡ್ಬೇಕಂತೆ. ಅದಕ್ಕ ರಮೇಶ್ ಬೈಜಿ ಕೇಳಿದ್ರಂತ, ಏನೈತ್ ನಿನ್ ಕಡೆ ಅಂತ. ನನ್ ಕಡೆ 1200 ರೂಪಾಯಿ ಐತಂದ್ರಂತ. ಅಷ್ಟೇ ಐತಿ, ನಾನ್ ಫುಲ್ ವಿಲ್ ಮಾಡ್ತೀನಿ ಅಂತ ಕೊಟ್ರಂತ. ಸಂಪೂರ್ಣ ಅದು ವಿಲ್ ಮಾಡಿದಂತ 1200 ರೂಪಾಯಿ ಅವ್ರ ಶರೀರ ಬಿಟ್ಬಿಟ್ರದ್. ಸ್ವಲ್ಪ ದಿನದಾಗ ಶರೀರ ಬಿಟ್ಬಿಟ್ರದ್. ಆಮೇಲೆ ಮೊದಲ್ ಹೆಂಗಿತ್ತಂದ್ರ ಸಂದೇಶಿಗಳು ಹೋಗಿದ್ರಿ, ಅವ್ರ ಆತ್ಮ ಯಾರ್ ಶರೀರ ಬಿಟ್ಟಿರ್ತದಲ್ರಿ, ಅವ್ರ ಆತ್ಮ ಸಂದೇಶ ಶರೀರನೇ ಬರ್ತಿದ್ರಿ. ಬೋಗ್ ಹಚ್ಚೋ ಸಮಯನೇ ಬೋಗ್ ಹಚ್ಚತ್ತಿದ್ರಂತ. ಯಾವ ಮಾತಾಜಿ ಶರೀರ್ ಬಿಟ್ಟಿದ್ರಲ್ರಿ, ತಾಯಿ ಅವ್ರ ಅಕ್ಕೋರು, ಆ ಮಾತಾಜಿ ಆ ಸಂದೇಶ ಅಕ್ಕನವ್ರೊಳಗು ಬಂದ್ರಂತ. ಬಂದ್ ಏನ್ ಹೇಳಿದ್ರಂತ, ರಮೇಶ್ ಬೈಜಿನ್ ಕರೆದ ಏನಂದ್ರ, ನನಗ ಬಾಬಾ ಮ್ಯಾಗ್ ಕರ್ಕೊಂಡಿದ್ದ, ನಾನ್ ನಿಮಗ ರಮೇಶ್ ಬೈಜಿ ಹೇಳಾತಿದ್ರು, ನಾನ್ ನಿಮ್ಗ ಥ್ಯಾಂಕ್ಸ್ ಹೇಳಾಕ್ ಬಂದೇನಿ. ಆ ಮಾತಾಜಿ ಆ ಸಂದೇಶ ಒಳಗ್ ಬಂದ ರಮೇಶ್ ಜಿಗೆ ಥ್ಯಾಂಕ್ಸ್ ಹೇಳಾಕ್ ಬಂದಿದ್ರು. ನಿಮ್ಮಿಂದ ನಂದು ವಿಲ್ ಆತು, ನನ್ ಸಂಪೂರ್ಣ ವಿಲ್ ಆಯ್ತು ಅಂತ. ರಮೇಶ್ ಬೈಜಿ ಕೇಳಿದ್ರಂತ, ಏನ್ ಮುಂದಿನ ಜನ್ಮ ನಿಮ್ದು ಏನ್ ಆಗ್ಬೋದು ಅಂತ. ಬಾಬಾ ಹೇಳ್ದಂತ, ನನ್ ಭಾರಿ ಶ್ರೀಮಂತ ಮನ್ಯಾಗ ರಾಯಲ್ ಮನೆತನದೊಳಗ ನಂದ ಜನ್ಮ ಪಡಿತೀನಿ ಅಂತ. ಅವಾಗ ರಮೇಶ್ ಬೈಜಿ ಕೇಳಿದ್ರಂತ, ನೀ ಕೇವಲ 1200 ರೂಪಾಯಿ ಅಟ್ಟ ಬಿಲ್ ಮಾಡಿ ನಿನಗ ಶ್ರೀಮಂತ ಮನ್ಯಾಗ. ಅದಕ್ಕ ರಮೇಶ್ ಮಾತಾಜಿ ಹೇಳಿದ್ರತ, ನನ್ನ ಕಡೆ ಏನ್ ಐತ್ಲಾ ಒಂಚೂರು ನಾವ್ ಉಳಿಸ್ಕೊಳ್ಲಾರ್ದ ನಾನು ಕೊಟ್ಟು ಬಿಟ್ಟಿಲ್ಲ, ಅದಕ್ಕೆ ನಾ ಶ್ರೀಮಂತ ಮನ್ಯಾಗ ಹುಡ್ತೇನೆ ಅಂತಂದ್ರ. ಅದಕ್ಕ ರಮೇಶ್ ಬೈಜಿ ಹೇಳ್ತಾರು, ಆಶೀರ್ವಾದ ತಗೊಳ್ಳಿಕ್ಕೆ ಗೋಲ್ಡನ್ ಚಾನ್ಸ್ ಸಿಕ್ಕಿರ್ತೈತಿ. ಆ ಸಮಯನ ನಮ್ ಕಡೆ ಏನ್ ಐತ್ಲಾ ಇದ್ದಿದ್ದನ್ನ ಸಫಲ್ ಮಾಡ್ಬೇಕು. ಈಗ ಒಬ್ರೊಬ್ರು ಅಂತಿರ್ತೇವ್ರಿ ನಾವ್ ಏನಂತ, ನಮ್ ಕಡೆ ಇಷ್ಟ ಇರ್ಲ, ಅದ್ ಇಷ್ಟ ಇದ್ದಿದ್ದನ್ನು ಕೂಡ ನಾವ್ ಏನ್ ಮಾಡ್ಬೇಕ್ರಿ, ಸಫಲ್ ಮಾಡ್ಕೋಬೇಕು. ನಮ್ ಕಡೆ ಬಾಳ ಇರ್ಲಿಲ್ಲ. ಈಗ ನೋಡ್ರಿ, ನಮ್ ಕಡೆ ದನದಿಂದ ಸೇವಾ ಆಗ್ಲಿಲ್ಲ ಅಂದ್ರೆ ಶರೀರ ಐತಲ್ಲ, ನಾವ್ ಶರೀರ ಇದ್ಕೊಂಡ್ ನಾವ್ ಏನ್ ಯೋಚನೆ ಮಾಡ್ತೇವೆ ಗೊತ್ತೇನ್ರಿ, ನಮ್ ಕಡೆನೂ ದನ ಇತ್ತಂದ್ರ ನಾವ್ ಮಾಡ್ತಿದ್ವಲ್ಲ. ದನ ಇಲ್ಲಲ್ಲ, ಕರೆ ಶರೀರ ಐತಿಲ್ರಿ, ಕರ್ಮನ ಸೇವಾ ಮಾಡ್ಬೋದಿಲ್ರಿ. ಇನ್ನು ಕರ್ಮನ ಸೇವಾ ಮಾಡೋರ, ಇನ್ನ ದನದಿಂದ ಸೇವಾ ಮಾಡೋರ್ ಏನ್ ಅನ್ಕೋತಾರು, ನಮ್ ಕಡೆ ದನ ಐತಿ, ನಾವ್ ದನದಿಂದ ಸೇವಾ ಮಾಡ್ತೇವಿ, ನಾವ್ ಕರ್ಮನ ಸೇವಾ ನಾವ್ ಮಾಡಂಗಿಲ್ಲ ಅಂತೇವಿ. ಇಲ್ಲ, ಏನ್ ಐತಲ್ಲ ಅದನ್ನ ಸಫಲ್ ಮಾಡ್ಕೋ. ಈಗ ಒಬ್ರ ವಾಚಾ ಸೇವಾ ಮಾಡುವಂತವ್ರು ಇರ್ತಾರ. ವಾಚಾ ಸೇವಾ ಮಾಡುವಂತವ್ರು ಅವ್ರ ಏನ್ ಯೋಚನೆ ಮಾಡ್ತಾರೋ, ನಾ ಕೇವಲ ವಾಚಾ ಸೇವಾ ಅಷ್ಟ ಮಾಡ್ಬೇಕಂತ. ನಿಮ್ಗ ಚಾನ್ಸ್ ಸಿಕ್ಕಿಲ್ಲ ವಾಚಾ ಸೇವೆ ಮಾಡಕ್, ಆ ಸಮಯನಾಗ ಮನ್ಸ ಸೇವೆ ಮಾಡಕ್ ಚಾನ್ಸ್ ಐತಿಲ್ರಿ. ಅದು ಒಂದು ದುವಾ ತಗೊಳ್ದ ಸೇವೆನೆ ಅದು ಕೂಡ. ಅಂದ್ರ ನಾವು ಅವಕಾಶಗಳನ್ನ ಹುಡುಕ್ತಿರ್ಬೇಕ್ರಿ. ಇದಿಲ್ಲ ಅಂದ್ರೆ ಇದು, ಮನ್ಸ ಸಿಗ್ಲಿಲ್ಲ ಅಂದ್ರ ವಾಚಾ ಸಿಗ್ಲಿಲ್ಲ ಅಂದ್ರೆ ಕರ್ಮನ ಸಿಗ್ಲಿಲ್ಲ ಅಂದ್ರೆ ಮನ್ಸ. ಹಿಂಗ ಇತ್ರೋಗ್ನ ಬ್ಯುಸಿ ಇರ್ಬೇಕು. ಯಾಕಂದ್ರೆ ಸಂಗಮ ಯುಗದ ಒಂದ ಟೈಮ್ ರೀ, ಜಮಾ ಮಾಡಿಕೊಳ್ಳುವಂತ ಟೈಮ್ ರೀ. ಈ ಟೈಮ್ ಹೋತಂದ್ರ ನಮಗಿನ್ ಎಂದೂ, ಯಾಕಂದ್ರೆ ಈಗ ಸಂಗಮ ಯುಗನ 5000 ಬರುವ ಮಟ್ಟ ನಾವು ಆಶೀರ್ವಾದ ಗಳಿಕೆ ಮಾಡ್ಕೋಬೇಕಲ್ರಿ. ಅದಕ್ ಅಂತ ಕೆಲ್ಸ ಮಾಡ್ಬಾರ್ದು, ಅಂತದ ಶಾಪ ಸಿಗುವಂಥದ್ದು. ಇನ್ನ ಎರಡನೇ ಇದ್ರಿ, ಇನ್ನೊಬ್ರು ಮಾತಾಜಿ ಇದ್ರ, ಅವ್ರ ಮಕ್ಳು 5 ಜನ ಇದ್ರಂತ. ಎಲ್ಲಾ ಡಿವೈಡ್ ಆಯ್ತ್ರಿ. ಅವ್ರ ಮಕ್ಳು ಹೇಳಾತಿದ್ರಂತ ಏನಂತ, ಅವ್ರ ಮಕ್ಳು ಅವ್ರಿಗೆ ಹೇಳಾತಿದ್ರಂತ ತಾಯಿಗೆ, ಅಮ್ಮ ನಿನಗ್ ಏನ್ ಬೇಕು ನೀ ತಗೊಂಡ್ಬಿಡು, ನಾವೆಲ್ಲಾ ಡಿವೈಡ್ ಆಗ್ಬಿಟ್ಟೇವಿ, ನಿಂದ ಏನೈತ್ಲಾ ನೀ ಖರ್ಚು ಮಾಡೋದು. ಆ ತಾಯಿ ಏನ್ ಮಾಡ್ತಿದ್, ಬಾಬನ್ ಮಗುನವ್ರಿ, ಆ ತಾಯಿ ಏನ್ ಯೋಚನೆ ಮಾಡ್ತಿಲ್ಲ ಅಂತ, ನನಗ ನೀವೆಲ್ಲ ಕೊಟ್ಬಿಟ್ಟಿರಿ, ನಮ್ಮ ಮೊಮ್ಮಕ್ಳು ಕೊಡ್ಬೇಕು, ಆ ಮರಿ ಮೊಮ್ಮಕ್ಳು ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕಂತ. ಅಂದ್ರೆ ಹಿಂಗ್ ನೋಡ್, ಒಂದ್ ತಾಯಿ ತನ್ ಕಡೆ ಬರೀ 1200 ರೂಪಾಯಿ ಐತ್ರಿ, ಅದನ್ನ ಸಂಪೂರ್ಣ ವೇಳ್ ಮಾಡ್ರ. ಮಕ್ಕಳು ಹೇಳಕತ್ತಾರ, ಅಮ್ಮ ನಿನ್ ಕಡೆ ಏನೈತೆ ಅಂದ್ರೆ ನೀ ಹೆಂಗ್ ಯೂಸ್ ಮಾಡ್ತಿ ಮಾಡತ್ತ, ಖರೆ ಆ ತಾಯಿ ಯೂಸ್ ಮಾಡತ್ತಾವ, ನಾನ್ ಲೌಕಿಕದವ್ರಿಗೆ ಕೊಡ್ಬೇಕಂತ. ಹಿಂಗೂ ಎಲ್ಲ ಇರ್ತಾವ. ಇನ್ನೊಂದು ರಮೇಶ್ ಬೈಜಿ ಬಾ ಚಂದ್ ಹೇಳಿದ್ರು. ಇದು ಒಂದು ಬಡವರಿದ್ದವ್ರದ ಕರೆಕಚ್ಚಾಗಿರುವಂತ ಘಟನೆಯನ್ನ ನೋಡಿದ್ವಿ. ಇನ್ನು ಎರಡನೇ ಘಟನೆ ಏನಂದ್ರ, ಇನ್ನೊಂದು ರಮೇಶ್ ಬೈಜಿ ಅನುಭವ ಹೇಳ್ತಾರೆ.
ಏನ್ ಅನುಭವ ಹೇಳ್ತಾರಂದ್ರ ಒಬ್ರು ಅಣ್ಣೋರ್ ಇದ್ರಂತ್ರಿ. ಅವರು ಭಾಳ ಬಾಬಾನ್ ಮಗು ಅಂತ್ರಿ, ಸ್ವಲ್ಪ ಕೇಳಿ ಆಮೇಲೆ ಬಿಟ್ಟಿದ್ರಂತ್ರಿ. ಬಿಟ್ಟ ನಂತರ ಮತ್ತೆ ಹೊಳ ಬಂದ್ರಂತ. ಆದ್ರ ಇಷ್ಟ ಕೆಲ್ಸ 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 ದುಡಿಬೇಕು ಗಳಿಸ್ಬೇಕು, ದುಡಿಬೇಕು ಗಳಿಸ್ಬೇಕು. ರಮೇಶ್ ಬೈಜಿ ಅನ್ನೋರಂತ, ನಡಿ ಮಧುಬನ್ಕ್ ಹೋಗುನು, ಬಾಬಾನ್ ಮಿಲನ್ ಮಾಡೋನು, ಇಟ್ಟ ಬಿಸ್ನೆಸ್ನಾಗ ಇಟ್ಟು ಅದ್ರ ಸಿಕ್ಕಾಕ್ ಹೋಗ್ಬೇಡ ಅಂತ. ಆದ್ರೂ ನನಗೆಲ್ ಟೈಮ್ ಐತಿ ಬಾಬಾನ್ ಭೇಟಿಯಾಗ, ನನಗೆಲ್ ಟೈಮ್ ಐತಿ ಅನ್ನೋರಂತೆ. ಆಮೇಲೆ ಅಚಾನಕ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಐತಿ. ಹಾರ್ಟ್ ಅಟ್ಯಾಕ್ ಆದ ಕೂಡಲೇನ ಅವ್ರು ಕೇಳಿದ್ರಂತೆ, ಇಂದ್ರೆ ಹೋಗುನ್ ಬಾ ಬಾಬಾನ್ ಮನಿಗ್ ಅಂದ್ರು. ಅವಾಗ ನಾ ದುಡಿಬೇಕು ಇದ್ರೋಗ ಹೋದ್ರ. ಆಮೇಲೆ ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಶರಿ ಬಿಟ್ರು. ಆಮೇಲೆ ಪುನಃ ಬೋಗಿಡ್ಲಾತ್ರಿ. ಬೋಗಿಟ್ಟು ಕೂಡ್ಲೇನ ಅವ್ರ ಅಣ್ಣೋರು ಸಂದೇಶಿ ಶರೀರ್ನಾಗ ಬಂದ್ರಂತ. ಬಂದ ಮೇಲೆ ರಮೇಶ್ ಬೈಜಿ ಹಿಂದ್ಗಡೆ ಕುತ್ಕೊಂಡಿದ್ರಂತ, ಅವ್ರ ಪರಿವಾರದವ್ರ ಮುಂದ್ ಕುತ್ಕೊಂಡಿದ್ರಂತ. ರಮೇಶ್ ಬೈಜಿನ್ ಕರೆದ್ರಂತ, ಮುಂದ್ ಬಾ ಅಂತ ಹೇಳಿ. ಮುಂದ್ ಬಂದ್ ಕೂಡಲೇ ರಮೇಶ್ ಬೈಜಿ ಹೇಳಿದ್ರಂತ, ಏನಂತ, ರಮೇಶ್ ಬೈಜಿ ಕೇಳಿದೆ, ಏನ್ ಬಾಬಾ ಹೇಳಿದ್ರು ಅಂತ. ಸೂಕ್ಷ್ಮ ವತನದಲ್ಲಿ ನನ್ನ ಬಾಬಾಗ ಏನ್ ಹೇಳಿದ್ನಿ ಅಂದ್ರ, ನಾ ಕೋಟ್ಯಾಧಿಪತಿ ಇದ್ದೆ, ಈಗೂ ಅದೇನಿ ಅಂತ. ಅದಕ್ಕ ಶಿವ ಬಾಪ್ ದಾದ ಏನಂದ್ರತ, ನೀ ಕೋಟ್ಯಾಧಿಪತಿ ಇದ್ದಿ, ಈಗಿಲ್ಲ ಅಂತಾರ. ಅವಾಗ ಅಂತಾರ ಇದ್ದೆ ಈಗೂ ಅದೇನಿ ಅಂತ. ಅವಾಗ ಹೇಳ್ತಾರೆ ನೀ ಹಿಂದಿದ್ದಿ ಈಗಿಲ್ಲ ಅಂತಾರ, ಯಾಕ ಅಂತ. ಅವಾಗ ಅವ್ರು ಕೇಳ್ತಾರ, ಅವ್ರ ಅಣ್ಣವ್ರು ಕೇಳ್ತಾರ, ಬಾಬಾ ನನ್ ಮುಂದಿನ ಜನ್ಮ ಏನಾಗ್ಬೋದು, ನಾ ಮತ್ ಕೋಟ್ಯಾಧಿಪತಿ ಮನೆಯೊಳಗ ಜನ್ಮ ಪಡಿತೇನಲ್ಲ ಅಂತಂದ. ಯಾಕಂದ್ರೆ ಕೋಟ್ಯಾಧಿಪತಿ ಹಿಂದೂ ಅದೇನಿ, ಈ ಜನ್ಮಗೂ ನಾ ಕೋಟ್ಯಾಧಿಪತಿನ ಆಗ್ತೇನಲ್ಲ. ಅವಾಗ ಅವ್ರ ಅಣ್ಣವ್ರ ಅಂದ್ರಂತ. ಅದಕ್ಕ ಬಾಬಾ ಅಂದಂತ, ನೀ ಕೋಟ್ಯಾಧಿಪತಿ ಇದ್ದಿ, ಖರೆ ನಿಂದ ಕೋಟ್ಯಾಧಿಪತಿಯಿಂದ ನೀ ಎದಕ್ಕೂ ಸಫಲ್ ಮಾಡ್ಕೊಳ್ಳಿಲ್ಲ, ಎದಕ್ಕೂ ಬಾಬಾ ನೀ ಯಜ್ಞಕ್ಕೆ ತೊಡಗಿಸ್ಲಿಲ್ಲ. ಅದಕ್ಕೆ ನೀನ ಸಾಧಾರಣ ಮನೆಯೊಳಗೆ ಹುಡ್ತಿಕರ್ ಕೋಟ್ಯಾಧಿಪತಿ ಹುಟ್ಟಂಗೆ. ಅವಾಗ ಅವ್ರ ಅಣ್ಣವ್ರು ಕೇಳ್ತಾರು, ಆ ಅಜ್ಜಿ 1200 ರೂಪಾಯಿ ಕೊಟ್ಟಾರ, ಮಾತಾಜಿ 1200 ರೂಪಾಯಿ ಕೊಟ್ಟಾರು, ಅವ್ರ ಶ್ರೀಮಂತ ಮನ್ಯಾಗ ರಾಯಲ್ ಮನಿ ತಂತ ಹುಡ್ತಾರೋ, ಮತ್ ನಾ ಕೋಟ್ಯಾಧಿಪತಿ ಇದ್ದೆ, ಈಗ ನಾ ಕೋಟ್ಯಾಧಿಪತಿ ಆಗುದಿಲ್ಲ ಏನಂತ ಕೇಳ್ತಾರ. ಯಾಕಂದ್ರೆ ಅವಳ ಕಡೆ ಏನಿತ್ಲ ಅದನ್ನ ಸಫಲ್ ಮಾಡ್ಕೊಂಡ್ಬಿಡ, ನಿನ್ ಕಡೆ ಇಷ್ಟಿದ್ರು ನೀ ಸಫಲ್ ಮಾಡ್ಕೊಳ್ಳಿಲ್ಲ, ಅದಕ್ಕ ನೀ ಏನಾಗ್ತಿ, ಸಾಧಾರಣ ಮನೆಯೊಳಗೆ ಹುಡ್ತಿ ಅಂತ ಹೇಳ್ಕೊಳ್ಳೆ. ಅದಕ್ಕ ಅವ್ರ ಅಣ್ಣವ್ರು ಅದಕ್ಕ ಇದನ್ ಕೇಳ್ಕೊಳ್ಳೆ ಅವರಿಗೆ ಸೂಕ್ಷ್ಮ ವತನ್ಯಾಗ ಬಾಬಾ ಹೇಳಿದ್ರ, ನಾ ತಳಗ್ ಹೋಗ್ತೀನಿ, ತಳಗ್ ಹೋಗಿ ನಾ ಕ್ಷಮಾ ಕೇಳ್ತೀನಿ ಅಂತ ಹೇಳಿ. ಅದಕ್ಕ ಅವ್ರ ಅಣ್ಣೋರು ಸಂದೇಶಿ ಮೈ ಒಳಗ್ ಬಂದ, ಶರೀರ ಒಳಗ್ ಬಂದ ರಮೇಶ್ ಅನ್ನೋರ್ಗ ಕ್ಷಮಾ ಕೇಳ್ತಾರ. ಏನಂತ ಹೇಳ್ತಾರಂದ್ರೆ, ಕ್ಷಮಾ ನೀ ನನಗ್ ಅವಾಗ ಅವ್ರ ಮ್ಯಾಗನ ಬಾಬಾ ಕೇಳಿದ್ರತ್ತ, ಬಾಬಾ ನೀ ಮೊದ್ಲ ನನಗೆ ಎಚ್ಚರಿಕೆ ಅದಕ್ ಮಾಡ್ಲಿಲ್ಲ ಅಂತ. ಅದಕ್ ಬಾಬಾ ಹೇಳ್ದ, ರಮೇಶ್ ಬಾಯಿ ಮುಖಾಂತರ ನೀನ್ 8 ಸಲ ಎಚ್ಚರಿಕೆ ಮಾಡಿದ್ವಿ, ಬಾ ಮಧುಬನ್ಕ್ ಬಾ ನನ್ ಮಿಲನ್ ಮಾಡ್ಕೋಕ್ ಬಾ ನಿನ್ ಏನೈತ ಸಫಲ್ ಮಾಡ್ಕೊಂತ ರಮೇಶ್ ಬಾಯಿಜಿ ಥ್ರೂ ಮಾಡಿದ್ನಿಲ್ಲ, ನೀ ಕೇಳಿಲ್ಲ. ಅವ್ರ ಭಾಳ ಪಶ್ಚಾತ್ತಾಪ ಪಡ್ತೈತ್ರಿ. ಆಮೇಲೆ ರಮೇಶ್ ಅವ್ರ ತಳ ಬರ್ತಾರಲ್ ಸಂದೇಶಿ ಮೈ ಒಳಗ ಶರೀರನಾಗ ಬಂದ್ ಕೂಡ ಕೇಳ್ತಾರ, ರಮೇಶ್ ನನ್ ತಪ್ಪಾಯ್ತು, ನನ್ ಕ್ಷಮಾ ಮಾಡು, ನೀ 8 ಸಲ ನನಗೆ ಎಚ್ಚರಿಕೆ ಕೊಟ್ಟಿದ್ದೆ, ಆದ್ರೂ ನಿನ್ನ ಮಾತು ಕೇಳಲಿಲ್ಲ, ನನಗ್ ಕ್ಷಮಾ ಮಾಡು ಅಂತ ಕೇಳ್ತಾರ. ಕೇಳಿದ ಆಮೇಲೆ ಅವ್ರ ಅಣ್ಣವ್ರು ಏನ್ ಹೇಳ್ತಾರಲ್ಲ, ಇದು ನನ್ ಜೊತೆ ಏನ್ ಅನುಭವ ಆಗೈತ್ಲ, ಇದು ಎಲ್ಲರ ಮುಂದೆ ಶೇರ್ ಮಾಡು. ಯಾಕಂದ್ರೆ ಲಾಸ್ಟಿಗೆ ನಮ್ ಜೊತೆ ಬರೋದು ಯಾವುದೂ ಬರೋದಿಲ್ಲ. ಏನ್ ನಾನು ಪುಣ್ಯ ಗಳಿಕೆ ಮಾಡ್ಕೊಂಡೇನಿ, ಏನ್ ಆಶೀರ್ವಾದ ಪಡ್ಕೊಂಡೇನಿ ಅದ ನನ್ ಜೊತೆ ಬರೋದು. ಇದು ಅನುಭವವನ್ನ ನೀ ಎಲ್ಲರಿಗೂ ಶೇರ್ ಮಾಡು ಅಂತ ಹೇಳಿ ಅವ್ರ ಅಣ್ಣೋರ ರಮೇಶ್ ಬೈಜಿ ಹೇಳಿದ್ರಂತ. ಆಮೇಲೆ 6 ನಿಮಿಷದ ಮಟ್ಟ ಅವ್ರ ಅಣ್ಣೋರು ಸಂದೇಶಿ ಶರೀರಕ್ಕೆ ಬಂದಿದ್ರೆ ಗಳ್ ಅಳಾಕತ್ತಿದ್ರಂತ. ಯಾಕಂದ್ರೆ ಏನು ಜಮಾ ಮಾಡ್ಕೊಳ್ಳಿಲ್ರಿ. ಅದಕ್ಕ ರೀ, ಜಮಾ ಮಾಡ್ಕೊಳ್ಳಿಕ್ಕೆ, ಆಶೀರ್ವಾದ ಪಡ್ಕೊಳ್ಳಿಕ್ಕೆ, ಪುಣ್ಯ ಖಾತೆವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹೆಚ್ಚು ಇದ್ರ ಮಾಡ್ತೇವೆ ಏನ್ ಅವಶ್ಯಕತೆ ಇಲ್ರಿ, ಭಾಳ ಇದ್ರ ಮಾಡ್ತೇವೆ ಅಂತ ಏನ್ ಅವಶ್ಯಕತೆ ಇಲ್ಲ. ಏನ್ ಐತಿ ಅದನ್ ನಿಂದ ಬಾಬಾ, ಅದನ್ನ ಸಂಪೂರ್ಣ ಬಾಬಾಗ್ ತೊಡಗಿಸಿದ್ರಿ, ಅವಾಗ ನಮಗ್ ಆಶೀರ್ವಾದ ಸಿಗ್ತೈತಿ. ಕಣ್ ಕೊಟ್ಟನಿಲ್ರಿ, ದೃಷ್ಟಿದಿಂದ ಸೇವಾ ಮಾಡ್ರಿ. ನಿಮ್ ಕಣ್ಣು ನೋಡ್ರೆ ಸಾಕ್ರಿ, ನಿಮಗ್ ಕಣ್ಣುಗಳನ್ನ ನೋಡ್ರೆ ಸಾಕ ಅವ್ರಿಗೆ ಯೋಗ ಹತ್ತಿರ್ಬೇಕ್ರಿ. ಎಂತ ಸೇವಾ ರೀ, ಬಾಯಿ ಕೊಟ್ಟ ನೀವೊಂದ್ ಮಾತಾಡಿದ್ರೆ ಸಾಕ್ರಿ, ಅವ್ರಿಗೆ ಸುಖದ ಅನುಭವ ಇರ್ಬೇಕ್ರಿ. ಎಂತ ಬಾಯಿ ಐತ್ರಿ. ಕೈ ಕೊಟ್ಟನ್ರಿ, ಎಲ್ಲಾರದ್ದು ಅಂತ ಒಳ್ಳೆ ಕರ್ಮ ಇದ್ರಲ್ಲೇ ಮಾಡಿ ಆಶೀರ್ವಾದ ಪಡ್ಕೊಳ್ಳುವಂತ ಮಾಡ್ಬೋದಲ್ರಿ. ಅಂದ್ರೆ ರೀ, ನಮ್ ಕಡೆ ಭಾಳ ಇದ್ರ ಅದಿತ್ತಂದ್ರ ಇದಿತ್ತಂದ್ರ ಮಾಡ್ಬೋದು, ಆಶೀರ್ವಾದ ಗಳಿಸ್ಕೋಬೋದಂತ ಏನಿಲ್ಲ.
ರಗಡ್ ಚಾನ್ಸ್ ಅದಾವ್ರಿ, ನಾವ್ ಮಾಡ್ಕೊಳ್ಳುವಂತ ಚಾನ್ಸ್ ಐತ್ರಿ, ನಾವ್ ಮಾಡ್ಕೊಳ್ಬೋದ್ರಿ. ಒಂದ್ಸಲ ಆ ಹಿಂಗ ರಮೇಶ್ ಬೈಜಿನ ಒಂದ್ ಅನುಭವ ಹೇಳತ್ತಿದ್ರಿ. ಒಂದ್ ಸೆಂಟರ್ ಕಡೆ ಹೋಗಿದ್ರಂತ್ರಿ, ಕಟ್ಟಡ ನಡ್ದಿತ್ತಂತ. ಒಬ್ರು ಅನ್ನೋರ್ ಬಾಜುಕ್ ಬಂದ್ ಏನ್ ಹೇಳಿದ್ರು, ಹಿಂಗ ಎಲ್ಲಾ ಕಟ್ಟಡ ಕಟ್ಟೋದೈತಿ, ಕಟ್ಟಾಕತೈತಿ, ಇದಕ್ಕೆ ನಾನಾ ಕಬ್ಬಣ ಮತ್ತು ಸಿಮೆಂಟ್ ಕೊಡಾತೀನಿ ಅಂತ. ರಮೇಶ್ ಬೈಜಿ ಹೇಳಿದ್ರಂತ, ಇವ್ರು ಯಾರು ನನ್ ಪರಿಚಯನೇ ಇಲ್ಲ, ಇವ್ರ ಯಾಕೆ ನನಗೆ ಹೇಳತ್ತಾರ. ಆಮೇಲೆ ಇವ್ರ ಬಗ್ಗೆ ಕೇಳಿದ್ರಂತ, ಏನಪ್ಪ ನೀ ಹೆಂಗ್ ಹುಟ್ಟಿದೆ. ಅವಾಗ ಅವ್ರು ತಮ್ಮ ಅನುಭವ ಹೇಳಿದ್ರಂತ, ಯಾರ ಆ ಸೆಂಟರ್ಕ ಕಬ್ಬಣ ಸೇವಾ ಮತ್ತೆ ಸಿಮೆಂಟ್ ಸೇವಾ ಮಾಡತ್ತಿದ್ರಲ್ರಿ, ಅವ್ರ ಅನ್ನೋರ್ ತಮ್ಮ ಅನುಭವ ಹೇಳಿದ್ರಂತ. ಇವ್ರ ಅನ್ನೋರ್ ಇಂಜಿನಿಯರ್ ಇದ್ರಿ. ಅವ್ರ ಏನ್ ಹೇಳಿದ್ರಂತ, ಆ ಒಂದ್ಸಲ ರಾಖಿ ಟೈಮ್ನಾಗ ಆ ಅಕ್ಕಂದಿರು ರಾಖಿ ಕಟ್ಟಕ್ ಬಂದಿದ್ರಂತೆ. ಕಟ್ಟಕ್ ಬಂದಾಗ ಇವರಿಗೆ ಒಂದು ಪುಸ್ತಕನ ಕೊಟ್ರಂತೆ. ಆ ಪುಸ್ತಕ ಹೆಸರು ಏನಂದ್ರೆ ಮನ್ ಕಿ ಶಾಂತಿ, ಮನಸ್ಸಿಗೆ ಶಾಂತಿ, ಮನಸ್ಸಿನ ಶಾಂತಿ ಅಂತ ಬುಕ್ ಹೆಸರು ಇರ್ತದೆ. ಈ ಬುಕ್ಕನ್ನ ಬರೆದವ್ರು ಯಾರಂದ್ರ ಬ್ರುಜ್ಮೋಹನ್ ಬೈಜಿ ತಂದೆ ಅವ್ರು ಬರ್ದಿದ್ರಿ ಈ ಬುಕ್. ಬ್ರುಜ್ಮೋಹನ್ ಬೈಜಿ ತಂದೆ ಈ ಬುಕ್ಕನ್ನ ಬರ್ದಿದ್ರಿ. ಇವ್ರು ಬರ್ದಿದ್ರ ಒಂದು 1959 1963 ಒಳಗೆ ಶರೀರ್ ಬಿಟ್ಬಿಟ್ಟಿದ್ರಿ. ಯಾರೇ ಬ್ರುಜ್ಮೋಹನ್ ಬೈಜಿ ತಂದೆ ಆನಂದ್ ಬೈಜಿ ಅವ್ರು ಶರೀರ್ ಬಿಟ್ಬಿಟ್ರು. ಆ ಪುಸ್ತಕವನ್ನ ಅಕ್ಕಂದಿರು ಏನ್ ಮಾಡಿದ್ರು, ಸೌಗಾತ ರೂಪದಲ್ಲಿ ರಾಖಿ ಕಟ್ ನಂತರ ಕೊಟ್ರಂತ. ಅವ್ರಂದ್ರ ಅಂತ ನನಗೆ ಓದಾಕ ಟೈಮ್ ಇಲ್ರಿ, ನನಗೆ ಇಟ್ಟು ಕೆಲಸ ಐತಿ, ನೀವ್ ಏನ್ ಕೊಡಾತೀರಿ ಅಂದ್ರತ. ಆದ್ರೂ ಕೊಟ್ಟು ಬಂದ್ರತ. ಇವ್ರಿಗೆ ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ಕಷ್ಟ ಪ್ರಾಬ್ಲಮ್ಗಳು ಬಂದು ಅಂತ. ಇಂಜಿನಿಯರ್ ಅಂದ್ಕೂಡ ಪ್ರಾಬ್ಲಮ್, ತಲೆ ಬಿಸಿ ಆಗುವಂತ ಪ್ರಾಬ್ಲಮ್ಗಳು ಬಂದು ಅಂತ್ರಿ. ಆ ಸಮಯನಾಗ ರಾತ್ರಿ ಹೊತ್ತವ್ರಿಗೆ ಏನ್ ಮಾಡ್ಲಿ ಅಂದ್ಕೊಳ್ಳಿ, ಅಲ್ಲಿ ಬುಕ್ ಕಾಣ್ತಂದ್ರೆ ಮನಸ್ಸಿಗೆ ಶಾಂತಿ ಅಂತ ಹೇಳಿ, ಮನ್ ಕಿ ಶಾಂತಿ ಬುಕ್. ಅದನ್ನ ಓದಿದ್ರಂತ. ಓದ್ಕೊಳ್ಳಿ ಇಷ್ಟು ಇಷ್ಟ ಆತಂತ, ನಾ ಇದನ್ನ ತಿಳ್ಕೊಬೇಕು, ನಾ ಇದನ್ನ ಆಧ್ಯಾತ್ಮಿಕ, ಇದು ಓಂ ಶಾಂತಿ ಬ್ರಹ್ಮಕುಮಾರೀಸ್ ಅವ್ರು ಏನ್ ಹೇಳ್ತಾರೆ, ಈ ಜ್ಞಾನವನ್ನ ತಿಳ್ಕೊಬೇಕು ಅನ್ನೋದು ಬಂತಂತ್ರಿ ಅವ್ರು. ಅದಕ್ಕೆ ಅವ್ರು ಏನ್ ಮಾಡ್ತಾರ ಅಂದ್ರ, ನನಗಂತೂ ಟೈಮ್ ಇಲ್ಲ, ಅವ್ನ ಸೆಕ್ರೆಟರಿ ಕಳಿಸ್ಕೊಡ್ತಾರೆ. ಅವ್ರ ಮೊದಲು ಬರ್ತಾರೆ, ಓಂ ಶಾಂತಿ ಬಂದ್ಕೂಲ ಅಕ್ಕಂದಿರಿಗೆ ಹೇಳ್ತಾರೆ, ನಾ ಹಿಂಗ ಇದ್ ಜ್ಞಾನ ಇನ್ನ ಪಡ್ಕೋಬೇಕು. ಅಕ್ಕಂದಿರಿ ಏನಂದ್ರು, ದಿವಸ 1 ತಾಸು ಬರ್ಬೇಕು, 7 ದಿನ ಬರ್ಬೇಕಂತ. ಅವಾಗ ಅವ್ರ ಅನ್ನೋರು ಹೇಳ್ತಾರೆ, ನನ್ ಟೈಮ್ ಇಲ್ಲ, 7 ದಿನ ಬರಕ್ ನನಗೆ ಟೈಮ್ ಇಲ್ಲ, 1 ತಾಸು ಕೊಡೋಕು ಟೈಮ್ ಇಲ್ಲ, ನಾನು ಸೆಕ್ರೆಟರಿನ ಕಳಿಸ್ತೀನಿ, ಅವ್ ಸೆಕ್ರೆಟರಿ ಬಂದ್ ನನಗೆ ಬಂದ್ ಹೇಳ್ತಾನು ಅಂತ ಹೇಳ್ತಾರೆ. ಅವ್ ಸೆಕ್ರೆಟರಿ ಬರಕ್ ಹಿಡಿತಾನ್ರಿ. ಇವ್ರು ಏನೇನ್ ಅಕ್ಕಂದಿರು ಹೇಳ್ಕೊಡ್ತಿದ್ರಲ್ರಿ, ಅದನ್ನ ಹೋಗಿ ಅವ್ರ ಅಣ್ಣವ್ರು ಹೇಳ್ತಿದ್ರತ್ರಿ. ಅವ್ರ ಕೇಳ್ದಂಗ್ ರುಚಿ ಆತಂತ. ಅವಾಗ ಅವ್ರ ಬಾಬಾನ್ ಮಗು ಆದ್ರಂತ. ಇವ ಪೂರ ಬಿಲ್ಡಿಂಗ್ ದ ಕೆಬ್ಬಣ ಸೇವಾ ಮತ್ತು ಸಿಮೆಂಟ್ ಸೇವಾ ಅವ್ರ ಒಬ್ರ ಅಣ್ಣೋರು 5 ಲಕ್ಷ 10 ಲಕ್ಷ ಮಟ್ಟ ಅವ್ರ ಒಬ್ರ ಅಣ್ಣೋರು ಸೇವಾ ಮಾಡ್ತಿದ್ರು. ಅಂದ್ರೆ ರಮೇಶ್ ಬೈಜಿ ಇದನ್ನ ಏನ್ ಹೇಳತ್ತಿದ್ರ ಅಂದ್ರ, ಅದ್ ಒಂದ್ ಬುಕ್ ಬರ್ದಿದ್ರಿಂದ, ಆ ಒಂದ್ ಬುಕ್ ಇವ್ರು ಓದೋದ್ರಿಂದ ಇಟ್ಟೆಲ್ಲ ಸೇವಾ ಆಯ್ತಲ್ಲ, ಆ ಬುಕ್ದಿಂದನ ಸೇವಾ ಆಯ್ತಲ್ಲ. ಈಗ ನೋಡ್ರಿ, ನಮಗ್ ಏನ ಮಾಡ್ಬೇಕು, ಕರ್ಮ ಸೇವಾ ಮಾಡ್ಬೇಕಂತಿಲ್ಲ, ವಾಚಾ ಸೇವಾ ಮಾಡ್ಬೇಕಂತಿಲ್ಲ, ಅದ ಸೇವಾ ಮಾಡ್ಬೇಕಂತ ಇಲ್ಲ. ಯಾರಿಗೆ ಬುಕ್ ಬರೆಯುವಂಥದ್ದಿತ್ತ, ಆ ಬುಕ್ ಬರೆಯೋದ್ರಿಂದನ ಸೇವಾ ಎಷ್ಟಾಯ್ತು ನೋಡ್ರಿ. ಈಗ ಎಷ್ಟು ಜನ ಆ ಬುಕ್ಕನ್ನು ಓದ್ತಾರೋ ಅವ್ರದ್ದೆಲ್ಲಾ ಆಶೀರ್ವಾದ ಅವ್ರ ಅಣ್ಣವ್ರಿಗೆ ಹೋಗ್ತೈತಿಲ್ರಿ. ಅವ್ರು ಬರ್ದಾರು 1959 1962 ಶರೀರ ಬಿಟ್ಬಿಟ್ರಿ. ಇಲ್ಲಿವರೆಗೂ ಆ ಬುಕ್ಕನ್ನು ಯಾರು ಓದ್ತಾರಲ್ರಿ, ಇಲ್ಲಿವರೆಗೂ ಅವ್ರು ಇಲ್ರಿ. ಈಗ ಆಶೀರ್ವಾದ ಹೋಗ್ತಿರ್ತಾರೆ. ಅಂದ್ರೆ ಅಣ್ಣವ್ರು ಏನ್ ಹೇಳ್ತಾರೆ ಅಂದ್ರೆ, ಚಾನ್ಸ್ ತಗೊಳ್ರಿ, ಚಾನ್ಸಲರ್ ಆಗ್ರಿ, ಮತ್ತೇನ್ ಮಾಡ್ರಿ, ಗೋಲ್ಡನ್ ಚಾನ್ಸ್ ಅವಕಾಶಗಳನ್ನ ನೀವ ಹುಡುಕ್ಬೇಕಂತಾರೆ. ಇದ್ದಿದ್ದನ್ನ ಸಫಲ್ ಮಾಡ್ಕೊರಿ. ಇಲ್ಲಾದ್ರೆ ಐತ್ಲಾ, ಕಿಸ್ಕಿ ದಬಿ ರಹಿ ಧೂಳ್ ಮೇ, ಕಿಸ್ಕಿ ಚೋರ್ ಲೂಟ್ ಲೇಕೆ ಚಾಯ್, ಯಾರ್ದ ಮನ್ನಾ ಮುಳುಗ್ ಹೋಗ್ತೈತ್ರಿ, ಯಾರ್ದ ಕಳ್ರು ತಗೊಂಡ್ ಹೋಗ್ತಾರೋ, ಯಾರ್ದ ಬೆಂಕಿಯಾಗ ಸುಟ್ಟು ಹೋಗ್ತೈತಿ, ಯಾರ ಸಮುದ್ರನ್ಯಾಗ ತೇಳ್ ಹೋಗ್ಬಿಡ್ತೈತಿ. ಅದಕ್ಕೆ ಏನೈತ ಹೆಚ್ಚಿಗೆ ಏನ್ ಬೇಡ್ರಿ, ಏನೈತಲ್ಲ ಅದನ್ನ ಸಫಲ್ ಮಾಡ್ಕೋದು. ಒಂದ್ಸಲ ಒಬ್ಬ ಭಾಳ ದಯಾ ಹೃದಯ ಇರ್ತಾನ್ರಿ. ಅವ್ ಎಲ್ಲಾರ್ಗು ಕೊಡ್ತಿರ್ತಾನ. ಯಾರವ್ರ ಮನೆಗ್ ಬರ್ತಾರಲ್ರಿ, ಅತಿಥಿ ದೇವೋಭವ ಅಂತ ಭಾಳ ಚೆನ್ನಾಗಿ ಸತ್ಕಾರ ಮಾಡಿ ಅವ್ರಿಗೆ ಕೊಡ್ತಿರ್ತಾನ್ರಿ. ಬರ್ತಾರ್ರಿ, ಯಾರೇ ಬಂದ್ರು ಹಂಗ ಮನಿ ಕೈಲಿ ಹಂಗ ಹೋಗಿ ಏನ್ರೆ ರೊಟ್ಟಿರೆ ಕೊಟ್ರು, ಪಲ್ಯರೆ ಕೊಟ್ರು, ಊಟಾರೆ ಮಾಡಿಸಿ ಕಳಿಸ್ತಿರ್ತಾರೆ. ಒಂದಿನ ಯಮದೂತರು ಅವನ ಇಬ್ಬರು ಶಿಷ್ಯರು ಬರ್ತಿರ್ತಾರೆ. ಅವ್ರಿಗೆ ಭಾಳ ಹಸುವಾಗಿರ್ತೈತಿ. ಅವ್ರಿಬ್ರು ಈ ಅಣ್ಣನ ಮನೆಗೆ ಬರ್ತಾರೆ. ಬೇರೆ ವೇಷಭೂಷಣವನ್ನ ಹಾಕೊಂಡು ಮನೆಗೆ ಬರ್ತಾರೆ. ಅವಾಗ ಬಂದಾಗ ಚಂದ ಊಟ ಮಾಡಿಸ್ತಾನ್ರಿ. ಊಟ ಮಾಡಿಸಿ ಏನ್ ಕೇಳ್ತಾನಂದ್ರ, ಯಮದೂತರು ಏನಂತಾರಂದ್ರ,
ನಿಂಗೆ ಏನ್ ಬೇಕು ವರ ಕೇಳು, ನಾ ಭಾಳ ಖುಷಿ ಆಗ್ಬಿಟ್ಟೇವಿ ಅಂತ. ಅವಾಗ ಅವ ಹೇಳ್ತಾನೆ, ನನಗೇನು ಬೇಡ ಅಂತಂತಾನ. ಆದ್ರ ನನ್ನ ಆದ್ರ ನನ್ನ ಸಾವು ಎದರಿಂದ ಆಕೈತ್ಲ ಅದನ್ನ ಹೇಳ್ರಿ ಅಂತಾನ. ಅವಾಗ ಹೇಳ್ತಾನೆ, ಮುಂದಿನ ವರ್ಷ ನಿಮ್ ತಂಗಿ ನಿನಗ ರಾಖಿ ಕಟ್ಟೋ ಸಮಯನೇ ನಿನ್ ಸಾವು ಆಕೈತಿ ಅಂತಾನ. ಅವ್ ಭಾಳ ಅಂಜಿಕ್ ಬರ್ತೈತ್ರಿ. ಮುಂದಿನ ವರ್ಷ ಬರ್ತೈತ್ರಿ, ರಾಖಿ ಟೈಮ್ ಬರ್ತೈತಿ, ತಂಗಿ ಭಾಳ ಚಂದ ರಾಖಿ ತಗೊಂಡ್ ಬರ್ತಾಳ್ರಿ. ಅವ್ನಿಗೆ ಭಾಳ ಕೆಟ್ಟ ತ್ರಾಸ ಆಗ್ತಿರ್ತೈತ್ರಿ, ಒಳಗ್ ಇದ್ ಬರ್ತದ. ಆದ್ರೂ ತಂಗಿ ಮುಖ ನೋಡಿ ರಾಖಿ ಕಟ್ಕೊಳ್ಬೇಕಂತ ಬರ್ತೈತ್ರಿ. ಇನ್ನೇನ್ ರಾಖಿ ಕಟ್ಟೋ ಸಮಯನ್ಯಾಗ ಅವ್ ನೋಡ್ತಾನ್ರಿ, ಅವ್ನ ಮನಿ ಎದುರುಗಡೆ ಅವ್ರಿಬ್ರು ಯಮದೂತರು ಇರ್ತಾರಲ್ರಿ, ಅವ್ರು ಬಂದ್ ನಿಂತಿರ್ತಾರ. ಇನ್ನೇನ್ ರಾಖಿ ಕಟ್ಟೋ ಸಮಯನ್ಯಾಗ ಬೆಲ್ ರಿಂಗ್ ಆಕೈತ್ರಿ. ಒಬ್ಬ ಭಿಕ್ಷುಕ ಬರ್ತಾನ್ರಿ. ಭಿಕ್ಷುಕ ಬಂದ ನಂಗೆ ಏನ್ರ ಕೊಡು ಅಂತಾನ್ರಿ. ಅವಾಗ ಆಕಿ ತಂಗಿ ತನ್ನ ಕಡೆ ಆಕಿ ತನ್ನ ಅಣ್ಣಗ ಪರಾಳ್ಗಳನ್ನ ತಂದಿರ್ತಾಳ್ರಿ. ಚಲೋ 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 ಸ್ವೀಟ್ಸ್ ಪರಾಳ್ಗಳನ್ನ ತಂದ ಅದನ್ನ ಎಲ್ಲಾ ಗಂಟು ಕಟ್ಟಿ ಒಂದೀಟು ಇಟ್ಕೊಳ್ಲಾರ್ದ ಆ ಭಿಕ್ಷುಕನ್ ಕೊಟ್ಟು ಬಿಡ್ತಾಳ್ರಿ. ಆ ಭಿಕ್ಷುಕ ಆಶೀರ್ವಾದ ಮಾಡ್ತಾನ್ರಿ. ಏನಂತ, ನಿಂದು ನಿಮ್ಮ ಅಣ್ಣಂದು ಆಯುಷ್ಮಾನ್ ಭವ, ಆರಾಮಿರ್ರಿ, ಹೆಲ್ದಿ ಇರ್ರಿ, ಆರೋಗ್ಯಶಾಲಿ ಇರ್ಲಿ, ಸುಖಿ ಇರ್ರಿ, ಆಯುಷ್ಮಾನ್ ಭವ ಅಂತ ವರದಾನ ಕೊಟ್ಬಿಡ್ತಾನ್ರಿ ಆ ಭಿಕ್ಷುಕ. ಇದೇನ್ ಭಿಕ್ಷುಕ ಇದನ್ನ ಆಶೀರ್ವಾದ ಕೊಡ್ತಾನ ನೋಡ್ರಿ, ಅವ್ರ ಇಬ್ರು ಯಮದೂತರು ವಾಪಸ್ ಹೋಗ್ಬಿಡ್ತಾರೆ. ಅಂದ್ರ ಒಬ್ರು ಯಾರೋ ನಮ್ಗೇನೋ ಕಷ್ಟ ಮಾಡಿದ್ರಂದ್ರ ನಮ್ಮ ಜೀವನದಲ್ಲಿ ಯಾರೋ ಯಾವ ಟೈಮ್ನಾಗ ನಾವು ಆಶೀರ್ವಾದ ಏನ್ ಗಳಿಸ್ಕೊಂಡಿರ್ತೀವಲ್ರಿ, ಅದ್ ಏನಾಗ್ಬಿಡ್ತೈತೆ ಅಂದ್ರ ಮೈನಸ್ ಆಗ್ಬಿಡ್ತೈತ್ರಿ. ನೋಡ್ರಿ, ಈ ಕಡೆ ಯಮದೂತರು ಕರ್ಕೊಂಡ್ ಬರಕ್ ಬಂದಿದ್ರಿ, ಸರಿ ಒಬ್ಬ ಭಿಕ್ಷುಕ ಇವ್ರಿಗೆ ಆಶೀರ್ವಾದ ಕೊಡೋದ್ರಿಂದ ಯಮದೂತರು ವಾಪಸ್ ಹೋಗ್ಬೇಕಾತ್ರಿ. ಅದ್ಕರಿ ಜೀವನದಲ್ಲಿ ಯಾವ ಟೈಮ್ನಾಗ ನಮ್ಗೆ ಕಷ್ಟ ಬರ್ತೈದ್ ಗೊತ್ತಿಲ್ಲ. ಅದಕ್ಕ ಚಲೋ ಇದ್ರ ಟೈಮ್ನಾಗ ಆರಾಮ್ ತೆಗಿಯೋದು ಬೇಡ್ರಿ, ಆಲ್ಸಿ ಹೋಗಿ ತೆಗಿಯೋದು ಬೇಡ್ರಿ. ಚಲೋ ಇದ್ದ ಟೈಮ್ನಾಗ ಆಶೀರ್ವಾದ ಗಳಿಸೋಣ್ರಿ. ಯಾವಾಗ ದೊಡ್ಡ ಗುಡ್ಡು ಬರೋದೈತಿ ಅವಾಗ ಇದೇನಾಕೈತ್ರಿ, ನಮಗ ಹೆಲ್ಪ್ ಆಕೈತಿ. ನಾವು ಮಾಡಿರೋ ಪಾಪ ಕರ್ಮ ಮೈನಸ್ ಆಗಿ ನಮ್ಮ ಆಶೀರ್ವಾದ ಬಲದಿಂದ ನಾವ್ ಏನಾಗ್ಬೋದ್ರಿ, ವಿಜಯ ಆಗ್ಬೋದು. ಇನ್ ಲಾಸ್ಟ್ ರೀ, ಗುರು ನಾನಕ್ ಜಿ, ಧರ್ಮ ಪಿತಾಮಹ, ಸಿಖ್ ಧರ್ಮದ ಪಿತಾಮಹ. ಅವರು ತಮ್ಮ ಶಿಷ್ಯರನ್ನ ಕರ್ಕೊಂಡು ಒಂದು ಊರಿಗೆ ಹೋಗಿದ್ರಿ. ಅಲ್ಲಿ ಇವ್ರದ್ದು ಏನ್ ಅತಿಥಿ ಸೇವಾ ಮಾಡಿದ್ರಂದ್ರ, ಇಡೀ ಊರಿನ ಜನರು ತಿನ್ಲಿಕ್ಕೆ ನಿಂದ್ರಲಿಕ್ಕೆ ಎಲ್ಲ ವ್ಯವಸ್ಥೆ, ಅಂದ್ರ ಇಷ್ಟು ಗೌರವ, ಹೇಳೋ ಮಾತುಗಳನ್ನ ಕೇಳೋದು, ಆ ಊರಿನಲ್ಲಿ ಪರಸ್ಪರ ಪ್ರೀತಿ ಸ್ನೇಹ ಇಷ್ಟು ಭರ್ಪೂರ್ ಅಂದ್ರೆ ಅದೇನ್ ಕೇಳಾಕ್ ಹೋಗ್ಬೇಡ್ರಿ. ಒಬ್ರೊಬ್ಬ ಮೇಲೆ ಒಬ್ರು ಗೌರವ, ಒಬ್ರಿಗೊಬ್ರು ಸಹಾಯ ಮಾಡುವಂಥದ್ದು ಜನರ ಆ ಊರಿನಲ್ಲಿ ಇದ್ರಂತೆ. ಅವಾಗ ಗುರು ನಾನಕ್ ಜಿ ಹೋಗೋ ಸಮಯನಾಗೆ ಆ ಊರಿನ ಜನರಿಗೆ ಆಶೀರ್ವಾದ ಮಾಡಿದ್ರಂತ. ಏನಂತ, ನೀವು ಎಲ್ಲಾ ಕಡೆ ಡಿವೈಡ್ ಆಗ್ಬಿಡ್ರಿ ಅಂತ ಹೇಳಿ. ಅವಾಗ ಶಿಷ್ಯರಿಗೆ ಆಶ್ಚರ್ಯ ಆಯ್ತು, ಎಂತ ಚಂದ ಕೂಡಿ ಅದಾರು, ಇವ್ರು ಡಿವೈಡ್ ಆಗ್ಲಿ ಅಂತ ಆಶೀರ್ವಾದ ಮಾಡತ್ತಾರಲ್ಲ. ಎಲ್ಲ ಅಂದ್ರೆ ಏನಾಗ್ಲಿ, ಇವ್ರೆಲ್ಲರೂ ಎಲ್ಲಾ ಕಡೆ ಹರಡ್ ಬಿಡ್ಲಿ, ಇವ್ರ ಜನರು ಏನದಾರಲ್ಲ ಒಗ್ಗಟ್ಟಿನಲ್ಲಿ ಇವ್ರು ಹರಡ್ ಬಿಡ್ಲಿ, ಎಲ್ಲಾ ಕಡೆ ಇಡೀ ಜಗತ್ ತುಂಬ ಇವ್ರು ಹರಡ್ ಬಿಡ್ಲಿ ಅಂತ ಹೇಳಿ. ಆಮೇಲೆ ಅವ್ರಿಗೆ ಶಿಷ್ಯರ್ಗಂತೂ ತಿಳಂಗಿಲ್ಲ. ಆಮೇಲೆ ಇನ್ನೊಂದು ಊರಿಗೆ ಹೋಗ್ತಾರೆ. ಆದ ಇನ್ನೊಂದು ಊರ್ನಾಗ್ರಿ ಒಂದು ಪ್ರೀತಿ ಇಲ್ಲ, ಒಂದು ಸ್ನೇಹ ಇಲ್ಲ. ಇವ್ರು ಏನು ಭಾಷಣ ಮಾಡ್ತಾರ, ಗುರು ನಾನಕ್ ಜಿ ಏನು ಉಪದೇಶಗಳು ಕೊಡ್ತಾರೋ ಅದಕ್ಕೆ ನಗೋದು, ಹಾಸ್ಯವನ್ನ ಮಾಡೋದು, ಊಟಕ್ಕೆ ಕೊಡಂಗಿಲ್ಲ, ನಿಂದ್ರಲಿಕ್ಕೆ ಚಂತೆ ಕೊಡಂಗಿಲ್ಲ ಗುರು ನಾನಕ್ ಜಿಗೆ ಮತ್ತು ಶಿಷ್ಯರಿಗೆ. ಬಹಳ ಕಠೋರವಾಗಿ ಇವ್ರ ಜೊತೆ ವರ್ತನೆ ಮಾಡ್ತಾರೆ. ಅವಾಗ ಹೋಗೋ ಸಮಯನಾಗ ಗುರು ನಾನಕ್ ಜಿ ಏನ್ ಇವರಿಗೆ ಆಶೀರ್ವಾದ ಕೊಡ್ತಾರಂದ್ರೆ, ಈ ಊರಿನ ಜನರಿಗೆ ಏನಂತ, ನೀವು ಸದಾ ಕಾಲ ಇಲ್ಲೇ ಇರ್ರಿ, ನೀವು ಎಲ್ಲ ಕಡೆ ಹೋಗಬಾರ್ದು, ನೀವು ಇಲ್ಲೇ ಇರಬೇಕು ಅಂತ ಹೇಳಿ ಆಶೀರ್ವಾದ ಕೊಡ್ತಾರೆ. ಅವಾಗ ಶಿಷ್ಯರಿಗೂ ತಲೆ ಹುಚ್ಚಿಡಿತೈತಿ. ಯಾರ ಪ್ರೀತಿಯಿಂದ ನಮ್ ಜೊತೆ ವ್ಯವಹಾರ ಮಾಡಿದ್ರು ಅವ್ರಿಗೆ ಎಲ್ಲಾ ಕಡೆ ಹರಡ್ಲಿ ಅಂದ್ರು, ಯಾರು ನಮ್ ಜೊತೆ ಕೆಟ್ಟ ವ್ಯವಹಾರ ಮಾಡಿದಾರೋ ಅವ್ರಿಗೆ ಅಲ್ಲೇ ಇರ್ಲಿ ಅಂತ. ಅವಾಗ ಶಿಷ್ಯರು ಇದನ್ ಗುರು ನಾನಕ್ ಜಿ ಕೇಳ್ತಾರೆ, ಏನಪ್ಪ ನಿಮ್ದು ಗುರುಗಳು, ನಿಮ್ದು ಅರ್ಥ ಏನು ಅಂತ. ಅವಾಗ ಗುರುಗಳು ಹೇಳಿದ್ರು, ಯಾರು ಚಲೋ ಅದಾರಲ್ಲ ಅವ್ರು ಎಲ್ಲಾ ಕಡೆ ಹರಡಿದ್ರಂದ್ರ ಅವ್ರು ನೋಡಿ ಇನ್ನೊಬ್ರು ಕಳಿತಾರೆ, ಅವ್ರು ನೋಡಿ ಇನ್ನೊಬ್ರು ಕಳಿತಾರೆ. ಇದರಿಂದ ಜಗತ್ತು ಏನಕೈತಿ, ಸುಂದರ ಆಕೈತಿ. ಯಾರು ಕೆಟ್ಟ ಜನ ಅದಾರಲ್ಲ ಅವ್ರು ಅಲ್ಲೇ ಇರ್ಲಿ, ಅವ್ರು ಬೇರೆ ಕಡೆ ಹರಡಿದ್ರಂದ್ರ ಮತ್ತೆ ಇಡೀ ಜಗತ್ತನ್ನ ಕೆಟ್ಟದ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರು ನೋಡಿ ಇನ್ನೊಬ್ರು ಕಳ್ಯಾರು ಬಹಳ ಜನ ಇರ್ತಾರೆ. ಅದಕ್ಕರಿ ಒಂದ್ ಆಶೀರ್ವಾದ ನೋಡ್ರಿ ಎಷ್ಟ್ ಕೆಲ್ಸ ಮಾಡ್ತೇವೆ.
ನಾವು ಕೂಡ ಆಶೀರ್ವಾದ ತಗೊಳೋರಿ, ಆಶೀರ್ವಾದವನ್ನ ಕೊಡೋಣ ರೀ. ಚಾನ್ಸ್ ಹುಡುಕ್ರಿ, ಆಶೀರ್ವಾದ ತಗೊಳ್ಳಿಕ್ಕೆ. ಯಾರು ತಳಗ್ ಬಿದ್ದಾರೋ ಅವ್ರು ಹೆಲ್ಪ್ ಮಾಡ್ರಿ. ಸುಖದಲ್ಲಿ ಇದ್ದವ್ರಿಗಂತೂ ಎಲ್ಲರೂ ಹೆಲ್ಪ್ ಮಾಡೇ ಮಾಡ್ತಾರೆ. ದುಃಖದಲ್ಲಿ ಇದ್ದವ್ರನ್ನ ಹೆಲ್ಪ್ ಮಾಡ್ರಿ, ಆಶೀರ್ವಾದ ಪಡ್ಕೊಳ್ರಿ. ಜೀವನ ಸುಖಮಯ ಆಕೈತ್ರಿ. ಯಾಕಂದ್ರೆ ಇದು ಒಂದ ಸಮಯ ಐತ್ರಿ, ಸಂಗಮನ ಮಾಡ್ಬೋದು, ಮತ್ತು ನಮ್ ಗೋಲ್ಡನ್ ಚಾನ್ಸ್ ಎಂದೂ ಸಿಗಂಗಿಲ್ರಿ. ಓಂ ಶಾಂತಿ. ಇದ್ರದ್ದು ಆಶೀರ್ವಾದ ಮೇಲೆ ಒಂದು ಹಾಡಾರಿ. दिल से देते चलो दुआएं, सबका भला हो, सब सुख पाए. दिल से देते चलो दुआएं, सबका भला हो, सब सुख पाए. दिल की दुआओं में बड़ा ही असर है, दिल की दुआओं में बड़ा ही असर है. दिल की दुआएं देते वो बेफिक्र है, दिल की दुआएं देते वो बेफिक्र है. दिल से देते चलो दुआएं, हमेशा करते मदद दुआएं, चाहे जिंदगी की शाम आए. हमेशा करती मदद दुआएं, चाहे जिंदगी की शाम आए. जहाँ चले ना काम दवा से, जहाँ चले ना काम दवा से, वहाँ दुआ ही तो काम आए. पिघला देती ये पत्थर है, पिघला देती ये पत्थर है, जिंदा कर देती अक्सर है, जिंदा कर देती अक्सर है. दिल से देते चलो दुआएं, जिनके है संकल्प सुहावन, वाणी बरसाती सुख सावन. जिनके है संकल्प सुहावन, वाणी बरसाती सुख सावन. कर्म के होके पावन पावन, जीवन जिनका है मन पावन. वो फरिश्ते पे प्रभु की नजर है, वो फरिश्ते पे प्रभु की नजर है. गुन गाती धरती अंबर है, गुन गाती धरती अंबर है. दिल से देते चलो दुआएं, सबका भला हो, सब सुख पाए. सबका भला हो, सब सुख पाए. सबका भला हो, सब सुख पाए. ओम शांति. थैंक यू.